ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ ಮತ್ತು ಬುದ್ಧಿಹೀನರಿಗೆ ಅವು ವಿವೇಕಪ್ರದವಾಗಿವೆ. ಹೌದು ಪ್ರಿಯರೇ, ದೇವರ ವಾಕ್ಯ, ದೇವರ ನಿಯಮ, ದೇವರ ಕಟ್ಟಳೆ, ಹೌದು ಪ್ರಿಯರೇ, ದೇವರ ಮಾರ್ಗ ನೀತಿಯುಳ್ಳದ್ದಾಗಿದೆ, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಹೌದು ಪ್ರಿಯರೇ, ಯೇಸುವಿನ ವಾಕ್ಯಗಳನ್ನು ಕೈಗೊಂಡು ನಡೆಯುವವರು ಬುದ್ಧಿವಂತರಾಗುತ್ತಾರೆ ಪ್ರಿಯರೇ. ಹೌದು, ಯೇಸುವಿನ ವಾಕ್ಯ ಕೈಗೊಂಡು ನಡೆಯದಿದ್ದರೆ ದೇವರು ಕಳುಹಿಸಿಕೊಟ್ಟ ಬೆಳಕಾದ, ಲೋಕದ ಬೆಳಕಾದ, ದೇವರ ಸ್ವರವಾದ, ದೇವರ ಕುಮಾರನಾದ ಯೇಸು ಕ್ರಿಸ್ತನನ್ನು ವಿಶ್ವಾಸದ ಹೋದರೆ ನಾವು ಬುದ್ಧಿಹೀನರಾಗುತ್ತೇವೆ ಪ್ರಿಯರೇ. ಆದರೆ ಯೇಸುವನ್ನು ವಿಶ್ವಾಸಿಸಿದಾಗ ನಾವು ಬುದ್ಧಿವಂತರಾಗುತ್ತೇವೆ. ಬಂಡೆ ಮೇಲೆ ಕಟ್ಟಿದ ಬುದ್ಧಿವಂತ ಮನೆ ಕಟ್ಟಿದ ಬುದ್ಧಿವಂತರಿಗೆ ಹೋಲಿಕೆ ಆಗುತ್ತೇವೆ ಪ್ರಿಯರೇ. ಹೌದು, ಇದನ್ನು ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಿಗೆ ಅವು ವಿವೇಕಪ್ರದವಾಗಿವೆ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಂಡು ಪ್ರಿಯರೇ, ದೇವರ ಆತ್ಮನ ಸಹಾಯ, ಶಕ್ತಿ, ಸಂಯಮ, ಅರ್ಥ ಮಾಡಿಕೊಳ್ಳುವ ಕೃಪೆ, ಪರಿಶುದ್ಧ ಹೃದಯ, ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ ಈ ವಾಕ್ಯ ಭಾಗದಲ್ಲಿ ತಂದೆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತ ಅನಾದಿ ದೇವರೇ, ದೇವ, ನಿಮ್ಮ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ ಎನ್ನುವ ವಾಕ್ಯವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ಆತ್ಮನ ಮುಖಾಂತರ ಬರೆಸಿರುವ ಈ ವಾಕ್ಯಗಳನ್ನು ನಿಮ್ಮ ಪರಿಶುದ್ಧ ಆತ್ಮನ ಬೆಳಕಿನಲ್ಲಿ ನಾವು ಧ್ಯಾನಿಸಿ ಅರ್ಥವನ್ನು ಅರ್ಥೈಸಿಕೊಳ್ಳುವಂತೆ ನಿಮ್ಮ ಪವಿತ್ರ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ನಡೆಯುವಂತೆ ಅನುಗ್ರಹಿಸಿರಿ ಪ್ರಭುವೇ. ಹೊಸ ಒಡಂಬಡಿಕೆಯ ವಾಕ್ಯಗಳ ಬೆಳಕಿನ ಆಧಾರದಲ್ಲಿ ಹಳೆಯ ಒಡಂಬಡಿಕೆಯ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಪಾಪ ಮರಣಗಳಿಂದ ನಿಯಮದಿಂದ ಬಿಡಿಸುವ ಪರಿಶುದ್ಧ ಆತ್ಮ ನಿಯಮದಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ ಪ್ರಭುವೇ. ನಿಮ್ಮ ವಾಕ್ಯವು, ನಿಮ್ಮ ನಿಯಮಗಳು ನೀತಿಯುಳ್ಳವುಗಳಾಗಿವೆ ಮತ್ತು ಬುದ್ಧಿಹೀನರಾದ ನಮಗೆ ವಿವೇಕಪ್ರದವಾಗಿವೆ. ದೇವ, ನಿಮ್ಮ ವಾಕ್ಯ ಧ್ಯಾನಿಸಲಿರುವಾಗ ನಮ್ಮನ್ನು ನೀತಿವಂತರನ್ನಾಗಿಸಲಿ. ನಿಮ್ಮ ಶಿಲುಬೆ ಪ್ರೀತಿಯಾಗಲಿ, ನಿಮ್ಮ ವಾಕ್ಯವಾಗಲಿ, ನಿಯಮವಾಗಲಿ ನಮ್ಮನ್ನು ಯೇಸುವೆ, ನಿಮ್ಮ ನಾಮ, ವಾಕ್ಯ ಬುದ್ಧಿವಂತರನ್ನಾಗಿ, ವಿವೇಕಪ್ರದರನ್ನಾಗಿ ಈ ವಾಕ್ಯ ಭಾಗದಲ್ಲಿ ಬಂದಿರುವ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು, ಹೀಗೆ ವಾಕ್ಯ ಎಂಬ ಖಡ್ಗದಿಂದ ಪರಿಶುದ್ಧ ಆತ್ಮನೇ ಸೈತಾನನನ್ನು, ಅವನ ಅನುಚರರನ್ನು ನಮ್ಮ ಜೀವನದಲ್ಲಿ ಅನುದಿನವೂ ನಾಶ ಮಾಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವ ದೇವರ ಬೆಳಕಿನ ಮಕ್ಕಳಾಗಿ ಈ ಕತ್ತಲ ಲೋಕದಲ್ಲಿ ಒಣ ಹುಲ್ಲಿನೊಳಗಿನ ಕಿಡಿಗಳೋಪಾದಿಯಲ್ಲಿ ಪ್ರಕಾಶಿಸುವಂತೆ ಅನುಗ್ರಹಿಸಬೇಕೆಂದು ತಂದೆ ಯೇಸು ಕ್ರಿಸ್ತ ಸರ್ವಶಕ್ತ ಅಧಿಕಾರವುಳ್ಳ ವಾಕ್ಯವಾದ ದೇವರಾದ ಯೇಸು ನಾಮದ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ, ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ. ನಾವು ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರಿಯರೇ. ಹಾಡು ಮಹೋನ್ನತನೇ. ಆದರೆ ನಮ್ಮ ದೇವರು ಮಹೋನ್ನತನಾಗಿದ್ದಾನೆ, ಆತನ ಕಳಿಸಿಕೊಟ್ಟ ಪ್ರಿಯಕುಮಾರ ಯೇಸು ಸರ್ವೋನ್ನತನಾಗಿದ್ದಾನೆ. ಹೀಗೆ ಯೇಸು ನಾಮದಲ್ಲಿ ಮಹೋನ್ನತನ ತಂದೆಯನ್ನು, ಆತನ ಪ್ರತಿರೂಪವಾದ ಯೇಸು ಕ್ರಿಸ್ತನನ್ನು, ಆತನ ಶಕ್ತಿ, ವ್ಯಕ್ತಿ, ಜ್ಞಾನವಾದ ಪರಿಶುದ್ಧಾತ್ಮನನ್ನು ಸ್ವಾಗತಿಸೋಣ ಪ್ರಿಯರೇ. ಹಾಡಿನ ಮುಖಾಂತರ ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು ಮಹೋನ್ನತನೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಮಹೋನ್ನತನೇ, ನಮ್ಮ ದೇವರು ಮಹೋನ್ನತನಾಗಿದ್ದಾನೆ ಪ್ರಿಯರೇ. ಆತನ ಮಹಾ ಕಾರ್ಯಗಳಿಗೆ ತಕ್ಕಂತೆ ಆತನನ್ನು ಕೊಂಡಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನೊಳಗೆ ಧನ್ಯವಾದ ಜೀವಿತವಿದೆ ಪ್ರಿಯರೇ. ಅಂತ ಜೀವಿತ ಈ ಹಾಡಿನ ಮುಖಾಂತರ ದೊರಕಲಿ. ಮಹೋನ್ನತನೇ, ನಿನ್ನ ಕೃಪೆಯಲ್ಲಿ ನಾನು ಜೀವಿಸುವುದು ನನ್ನ ಜೀವಿತ ಧನ್ಯತೆಯಾಗಿದೆ.
ಮಹೋನ್ನತನೇ ನಿನ್ನ ಕೃಪೆಯಲ್ಲಿ ನಾನು ನಿವಾಸಿಸುವುದು. ಮಹೋನ್ನತನೇ ನಿನ್ನ ಕೃಪೆಯಲ್ಲಿ ನಾವು ನಿವಾಸಿಸುವುದು. ನಮ್ಮ ಜೀವಿತ ಧನ್ಯತೆಯಾಗಿದೆ. ನಮ್ಮ ಜೀವಿತ ಧನ್ಯತೆಯಾಗಿದೆ. ಹೌದು ಪ್ರೇರೆ, ಪ್ರಭುವಿನ ಸನ್ನಿಧಿಯಲ್ಲಿ ಕೃಪೆಯಲ್ಲಿ ನಿವಾಸಿಸುವುದು ನಮ್ಮ ಜೀವಿತ ಧನ್ಯತೆ ಅಂತ. ಕೃಪೆ ಧನ್ಯತೆ ಕೃಪೆ ನಮಗೆ ಪ್ರಭು ದಯಪಾಲಿಸಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. Thank you, Jesus. ಬಾಡಿ ಹೋದ ಜೀವಿತಗಳನ್ನು ಚಿಗುರಿಸುವಂತೆ ಮಾಡಬಲ್ಲೆ ನೀನು. ಬಾಡಿ ಹೋದಂತ ಜೀವಿತಗಳನ್ನು ಚಿಗುರಿಸುವಂತೆ ಮಾಡಬಲ್ಲೆ ನೀ. ಕಹಿಯಾದ ಅನುಭವ ಸಿಹಿಯಾಗಿ ಮಾರ್ಪಡಿಸಬಲ್ಲೆ ನೀನು ಯೇಸಪ್ಪ. ಕಹಿಯಾದ ಜೀವಿತ ಮಧುರವಾಗಿ ಮಾರ್ಪಡಿಸಬಲ್ಲೆ ನೀನು. ಮಹೋನ್ನತನೇ ನಿನ್ನ ಕೃಪೆಯಲ್ಲಿ ನಾನು ನಿವಾಸಿಸುವುದು. ನನ್ನ ಜೀವಿತ ಧನ್ಯತೆಯಾಗಿದೆ. ಮಹೋನ್ನತನೇ ನಿನ್ನ ಕೃಪೆಯಲ್ಲಿ ನಾನು ನಿವಾಸಿಸುವುದು. ಮಹೋನ್ನತನೇ ನಿನ್ನ ಕೃಪೆಯಲ್ಲಿ ನಾನು ನಿವಾಸಿಸುವುದು. ನನ್ನ ಜೀವಿತ ಧನ್ಯತೆಯಾಗಿದೆ. ಹೌದು ಪ್ರೇರೆ, ನಮ್ಮ ಜೀವಿತ ಧನ್ಯತೆಯಾಗಿದೆ ಪ್ರಭುವಿನ ಕೃಪೆಯಲ್ಲಿ ನಿವಾಸಿಸುವುದು ಅಂತ. ಧನ್ಯಕರ ಜೀವಿತ ನಿಮ್ಮೆಲ್ಲರಿಗೆ ಪ್ರಭು ನೀಡಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲೆ ಬಾಡದೆ ಆತ್ಮಫಲಗಳನ್ನು ಆನಂದದೊಂದಿಗೆ ಫಲಿಸುವಂತೆ ಅನುಗ್ರಹಿಸುತ್ತಾನೆ ಪ್ರಭು ಯೇಸು. ಜೀವಜಲಗಳ ಬುಗ್ಗೆಯಾದ ನದಿಯ ದಡದಲ್ಲಿ ನಾಟುತ್ತಾನೆ. ಹಗಲು ರಾತ್ರಿ ಆತನ ವಾಕ್ಯ ಧ್ಯಾನಿಸುವುದಾದರೆ. ಎಲೆ ಬಾಡದೆ ಆತ್ಮಫಲಗಳ ಆನಂದದೊಂದಿಗೆ ಫಲಿಸುವೆ. ಎಲೆ ಬಾಡದೆ ಆತ್ಮಫಲಗಳ ಆನಂದದೊಂದಿಗೆ ಫಲಿಸುವೆ. ಜೀವಜಲಗಳ ಬುಗ್ಗೆಯಾದ ನಿನ್ನ ದಡದಲ್ಲಿ ನನ್ನ ನಾಟಿದೆಯಾ ಯೇಸಪ್ಪ. ಜೀವಜಲಗಳ ಬುಗ್ಗೆಯಾದ ನಿನ್ನ ದಡದಲ್ಲಿ ನನ್ನ ನಾಟಿದೆಯಾ. ಮಹೋನ್ನತನೇ ನಿನ್ನ ಕೃಪೆಯಲ್ಲಿ ನಾನು ನಿವಾಸಿಸುವುದು. ನನ್ನ ಜೀವಿತ ಧನ್ಯತೆಯಾಗಿದೆ. ಮಹೋನ್ನತನೇ ನಿನ್ನ ಕೃಪೆಯಲ್ಲಿ ನಾನು ನಿವಾಸಿಸುವುದು. ಮಹೋನ್ನತನೇ ನಿನ್ನ ಕೃಪೆಯಲ್ಲಿ ನಾವು ನಿವಾಸಿಸುವುದು. ನಮ್ಮ ಜೀವನತನೇ ನಿನ್ನ ಕೃಪೆಯಲ್ಲಿ ನಾವು ನಿವಾಸಿಸುವುದು. ನಮ್ಮ ಜೀವಿತ ಧನ್ಯತೆಯಾಗಿದೆ. ಹೌದು ಪ್ರೇರೆ, ಎಲೆ ಬಾಡದೆ ಪರಿಶುದ್ಧಾತ್ಮನ ಫಲಗಳನ್ನು ಆನಂದದೊಂದಿಗೆ ಫಲಿಸುವಂತೆ ಪ್ರಭು ಅನುಗ್ರಹಿಸುತ್ತಾನೆ. ಆತನನ್ನು ಕಾದುಕೊಂಡಿರುವ ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ, ಪರಿಶುದ್ಧ ಜೀವಿತದಲ್ಲಿ, ನಿರೀಕ್ಷೆಯಲ್ಲಿ ಸಂದೇಹ ಪಡದೆ. ಆಮೇನ್. ಮುಗಿದು ಹೋಗದ ಸ್ವಾಸ್ಥ್ಯವ ನನಗಾಗಿ ಪರದಲ್ಲಿ ಬಚ್ಚಿಟ್ಟಿರುವೆಯ. ಅಳಿಯಲಾರದ ಆಸ್ತಿಯ ನನಗಾಗಿ ಸ್ವರ್ಗದಲ್ಲಿ ಬಚ್ಚಿಟ್ಟಿರುವೆಯ. ವಾಗ್ದಾನ
ವಾಗ್ದಾನ ಫಲವನ್ನು ಅನುಭವಿಸಲು ನಿನ್ನ ಕೃಪೆಯಲ್ಲಿ ನನ್ನ ಕರೆದಿರುವೆಯಾ. ಕ್ರಿಸ್ತನೇ, ವಾಗ್ದಾನ ಫಲವನ್ನು ಅನುಭವಿಸಲು ನಿನ್ನ ಕೃಪೆಯಲ್ಲಿ ನಮ್ಮನ್ನು ಕರೆದಿರುವೆಯಾ. ಮಹೋನ್ನತನೇ, ನಿನ್ನ ಕೃಪೆಯಲ್ಲಿ ನಾನು ನಿವಸಿಸುವುದು ನನ್ನ ಜೀವಿತ ಧನ್ಯತೆಯಾಗಿದೆ. ಮಹೋನ್ನತನೇ, ನಿನ್ನ ಕೃಪೆಯಲ್ಲಿ ನಾವು ನಿವಸಿಸುವುದು ಮಹೋನ್ನತನೇ, ನಿನ್ನ ಕೃಪೆಯಲ್ಲಿ ನಾವೆಲ್ಲ ನಿವಸಿಸುವುದು. ಮಹೋನ್ನತನೇ, ನಿನ್ನ ಕೃಪೆಯಲ್ಲಿ ನಾವೆಲ್ಲ ನಿವಸಿಸುವುದು ನಮ್ಮ ಜೀವಿತ ಧನ್ಯತೆಯಾಗಿದೆ. ನಮ್ಮ ಜೀವಿತ ಧನ್ಯತೆಯಾಗಿದೆ. ಹೌದು ಪ್ರೇರೆ, ಮಹೋನ್ನತನಾಗಿದ್ದಾನೆ ಯೇಸು ಕ್ರಿಸ್ತನು. ಆತನ ಕೃಪೆಯಲ್ಲಿ ನಾವೆಲ್ಲ ನಿವಸಿಸುವುದು ಧನ್ಯತೆಯಾಗಿದೆ. ಹೌದು, ಇಂಥ ಅದ್ಭುತವಾದ ಮಹೋನ್ನತ ಪ್ರಭುವಿಗೆ ಸ್ತೋತ್ರವಾಗಲಿ ಪ್ರೇರೆ. ಬಾಡಿ ಹೋಗದ ಜೀವಿತವನ್ನು ಪ್ರಭು ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾನೆ. ಜೀವಜಲಗಳ ಬುಗ್ಗೆಯಾದ ಪ್ರಭು ಜೀವಜಲ ನದಿಗಳ ಬಳಿಯಲ್ಲಿ ನಮ್ಮನ್ನು ನಾಟುತ್ತಾನೆ. ಹೌದು, ನಾವು ಕೀರ್ತನೆ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ಯಾವನು ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಆನಂದಿಸುತ್ತಾನೋ, ಧ್ಯಾನಿಸುತ್ತಾ ನದಿಯ ಬದಿಯಲ್ಲಿ ಬೆಳೆದ ಮರದಂತಿರುತ್ತಾನೆ. ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರಲ್ಲಿ ಬಾಡುವುದಿಲ್ಲ. ಅದರಂತೆ ಅವರ ಕಾರ್ಯಗಳು ಸಫಲವಾಗುವವು. ಅದು ಪ್ರೇರೆ. ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಜೀವಿತ, ಸಾಕ್ಷ್ಯ ಜೀವಿತ. ಹೌದು, ಹೀಗೆ ಪ್ರಭು ಈ ವಾಕ್ಯದ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಲು ಪ್ರೇರೆ. ಅಂಶ: ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ. ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ಸ್ಲಾಮ್ಸ್ ಚಾಪ್ಟರ್ 19 ವರ್ಸ್ 8th ವರ್ಡ್. 19ನೇ ಕೀರ್ತನೆ 8ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಅದು ಪ್ರೇರೆ. ಯೆಹೋವ ಅಂದರೆ ತಂದೆಯಾದ ದೇವರ ಹೆಸರು. ಇರುವಾತನು ನಾನೇ. ಹೌದು, ಮೋಶೆಗೆ ಪ್ರಕಟಿಸಿಕೊಂಡ ಹೆಸರು. ಯೆಹೋವನು ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯುಳ್ಳವನು, ತಟ್ಟನೆ ಸಿಟ್ಟುಗೊಳ್ಳದವನು, ಮಾಡಬೇಕೆಂದಿರುವ ಕೇಡಿಗೆ ಮನ ಮರುಗುವಂಥವನು. ನಾವು ಪಶ್ಚಾತ್ತಾಪಡುವುದಾದರೆ. ಹೌದು ಪ್ರೇರೆ. ಹೀಗೆ ದೇವರು ನಿಯಮಗಳು ನೀತಿಯುಳ್ಳವುಗಳಾಗಿವೆ ಪ್ರೇರೆ, ಮತ್ತು ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ. ಅದು ಹಳ ಒಡಂಬಡಿಕೆಯಲ್ಲಿ ನಿಯಮಗಳು, ಧರ್ಮಶಾಸ್ತ್ರ, ಸೃಷ್ಟಿ, ಇವುಗಳ ಮಹಿಮೆ ಹೊಗಳುವ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. 19ನೇ ಕೀರ್ತನೆ ದೇವರ ಸೃಷ್ಟಿ ಹಾಗೂ ಧರ್ಮಶಾಸ್ತ್ರ ಇವುಗಳ ಮಹಿಮೆ. ದೇವರ ಸೃಷ್ಟಿ ಹಾಗೂ ಧರ್ಮಶಾಸ್ತ್ರ ಇವುಗಳ ಮಹಿಮೆ. ಈ ಕೀರ್ತನೆ ಭಾಗದಲ್ಲಿ 8ನೇ ವಾಕ್ಯ ಭಾಗದಲ್ಲಿ ನೋಡಿದ ಪ್ರೇರೆ. ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ. ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, ಕೀರ್ತನೆಗಳ ಗ್ರಂಥ 78ನೇ ಅಧ್ಯಾಯ 5ನೇ ವಾಕ್ಯ. ಸ್ಲಾಮ್ಸ್ 78 ವರ್ಸ್ 5th ವರ್ಡ್. ಇಲ್ಲಿ ಓದುವುದಾದರೆ, ಆತನು ಯಾಕೋಬ ವಂಶದವರಲ್ಲಿ ಕಟ್ಟಳೆಯನ್ನಿಟ್ಟು, ಆತನು ದೇವರು ಯಾಕೋಬ ವಂಶದಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರಾಯೇಲರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. ಅದು ಪ್ರೇರೆ. ನಾವು ನೋಡಿದೆವು, ಯೆಹೋವ ತಂದೆಯಾದ ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ ಎಂದು. ಆ ನಿಯಮಗಳನ್ನು ಯಾಕೋಬ ವಂಶದವರಲ್ಲಿ ಕಟ್ಟಳೆಯನ್ನಾಗಿ ಇಟ್ಟಿದ್ದಾನೆ ಪ್ರೇರೆ. ಹೌದು, ಕಟ್ಟಳೆ ಅಂದರೆ ನಡೆಯಬೇಕಾದದ್ದು. ಹೌದು, ನಾನೇ ಮಾರ್ಗ, ನನ್ನ ಮುಖಾಂತರವಲ್ಲದೆ ಯಾರು ದೇವರ ಬಳಿಗೆ ಬರುವುದಿಲ್ಲ. ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದ್ದಾನೆ. ನಾನೇ ಲೋಕದ ಬೆಳಕು, ನಾನೇ ಒಳ್ಳೆ ಕುರುಬನು. ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಲೋಕ ಶಾಂತಿಯನ್ನು ನಿಮಗೆ ಕೊಡುವುದಿಲ್ಲ. ನಾನೇ ಇರುವಾತನು ಎಂದು ಹೇಳಿಕೊಂಡ ದೇವರು ಹೇಳುತ್ತಿದ್ದಾನೆ ಪ್ರೇರೆ. ನೀತಿಯುಳ್ಳ ನಿಯಮಗಳನ್ನು ನಿಯಮಿಸಿದ ದೇವರು ಹೇಳುತ್ತಿದ್ದಾನೆ, ಯಾಕೋಬ ವಂಶದವರಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರಾಯೇಲರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ.
ನೀತಿಯುಳ್ಳ ದೇವರ ನಿಯಮಗಳನ್ನು ದೇವರು ಯಾಕೋಬ ವಂಶದವರಲ್ಲಿ ಕಟ್ಟಳೆಯನ್ನಾಗಿಟ್ಟಿದ್ದಾನಂತೆ ಪ್ರೇರೆ. ಯಾಕೋಬ ವಂಶ ಅಂದರೆ ದೇವರಿಗೆ ಮೆಚ್ಚುಗೆಯಾದ ಕುಲ ಪ್ರೇರೆ. ಹೌದು, ಅಬ್ರಾಮ, ಈಸಾಕ, ಯಾಕೋಬರ ದೇವರು ನಾನು. ಜೀವಂತರಿಗೆ ದೇವರಾಗಿದ್ದೇನೆ ಹೊರತು ಮೃತರ ದೇವರಲ್ಲ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಜೀವಂತರೇ. ಹೌದು ಪ್ರೇರೆ. ಯಾಕೋಬ ಅಂದರೆ ಮೋಸಗಾರ ಎಂದು ಬೈಬಲ್ ಗ್ರಂಥದಲ್ಲಿ ನಾವು ನೆನಪಿಗೆ ಬರ್ತದೆ ಪ್ರೇರೆ. ನಿಜವಾಗಿಯೂ ಯಾಕೋಬ ಹೆಸರಿಗೆ ಅರ್ಥ ಮೋಸಗಾರ. ನಿಜವಾಗಿ ಯಾಕೋಬನು ಮೋಸ ಮಾಡಲಿಲ್ಲ ಪ್ರೇರೆ. ಆತನು ನ್ಯಾಯವಾಗಿ ನಡೆದುಕೊಳ್ಬೇಕಂತ ಪ್ರಯತ್ನ ಮಾಡಿದ. ಹೌದು, ಅಣ್ಣನ ಜ್ಯೇಷ್ಠತ್ವ ತೆಗೆದುಕೊಳ್ಳಬೇಕೆಂದು ತಾಯಿ ಉಪದೇಶ ಮಾಡಿದಳು. ಹೌದು, ಆತನಿಗೆ ಹಸಿವೆ ಆದಾಗ, ಅಡವಿಯಲ್ಲಿ ಹೊಲದಲ್ಲಿರುವಾಗ ಅಣ್ಣನಿಗೆ ಹಸಿವೆ ಆದಾಗ ಈತನಲ್ಲಿ ಯಾಕೋಬನಲ್ಲಿ ಕೆಂಪಿಗೆ ಕಾಸಿದ ಅಲಸಂದಿ ಗುಗ್ಗರಿ ಇರುವುದನ್ನು ನೋಡಿ ಹಸಿವೆ ತಡ್ಕೊಳ್ಳಲಾರದೆ ನನಗೆ ಕೊಡು ಎಂದು ಕೇಳಿದಾಗ ಆಹಾರ, ನಿನ್ನ ಜ್ಯೇಷ್ಠತ್ವದ ಹಕ್ಕನ್ನು ನನಗೆ ಕೊಡುವೆಯಾ ಎಂದು ಯಾಕೋಬನು ಕೇಳಿರುತ್ತಾನೆ. ನಾನು ಹಸಿವೆಯಿಂದ ನರಳುತ್ತಿದ್ದೇನೆ, ಜ್ಯೇಷ್ಠತ್ವ ಬಗ್ಗೆ ಆತಗೆ ಗೊತ್ತಿಲ್ಲ ಪ್ರೇರೆ, ಯಾಕೆ ಬೇಕು ನನಗೆ ಎಂದು ಮಾರಿಬಿಡುತ್ತಾನೆ. ಅಂದರೆ ಯಾಕೋಬನಿಗೆ ಜ್ಯೇಷ್ಠತ್ವದ ಮೇಲೆ ಮೊದಲಿನಿಂದಲೇ ಕಣ್ಣಿತ್ತು ಪ್ರೇರೆ. ಯಾಕಂದರೆ ಹುಟ್ಟುವ ಪ್ರತಿಯೊಂದು ಪ್ರಥಮ ಶಿಶು ದೇವರಿಗೆ ಮೀಸಲು. ಪ್ರೇರೆ, ಯಾಕೋಬ ಏಸವ ಅವಳಿ ಜವಳಿಯಾಗಿ ಹುಟ್ಟಿದ್ದರು ಇಸಾಕನ ಮಕ್ಕಳಾಗಿ. ಹೌದು ಪ್ರೇರೆ. ಹೀಗೆ ನಾವು ನೋಡುತ್ತೇವೆ, ಯಾಕೋಬನು ಜ್ಯೇಷ್ಠತ್ವವನ್ನು ಸ್ವಂತ ಮಾಡಿಕೊಂಡ. ಹೌದು, ತಾಯಿ ಮಾತು ಕೇಳಿ ಏಸವ ಆಹಾರ ತಂದು ಕೊಡುತ್ತೇನೆ ಎಂದು ತಂದೆಗೆ ಮಾತು ಕೊಟ್ಟು ಅಡವಿಗೆ ಹೋದಾಗ ತಾಯಿ ಅದನ್ನೆಲ್ಲ ಕೇಳಿಸ್ಕೊಂಡು ಯಾಕೋಬನಿಗೆ ಏಸವನ ಥರ ಸಿದ್ಧ ಮಾಡಿ ಬೇಗನೆ ಪಕ್ಕದಲ್ಲಿರುವ ಸಮೀಪದಲ್ಲಿರುವ ಅವರ ಕುರಿಯಲ್ಲಿ ಒಂದು ಕುರಿ ತೆಗೆದುಕೊಂಡು ಚೆನ್ನಾಗಿ ಗಂಡನಿಗೆ ಇಸಾಕನಿಗೆ ಬೇಕಾದಂಥ ರುಚಿಯಾದ ಪದಾರ್ಥ ಮಾಡಿ ಯಾಕೋಬನ ಕೈಯಲ್ಲಿ ಕೊಟ್ಟು ಕಳಿಸ್ತಾಳೆ. ಯಾಕೋಬನಿಗೆ ಏಸವನ ಥರ ರೋಮಗಳಿರುವಂತೆ ಕುರಿ ರೋಮಗಳನ್ನು ಹಚ್ಚುತ್ತಾಳೆ. ಹೀಗೆ ಯಾಕೋಬನ ಬಳಿಗೆ ಹೋದಾಗ ಇಸಾಕನ ಬಳಿಗೆ ಹೋದಾಗ ಯಾಕೋಬನು, ಅಪ್ಪ ಆಹಾರ ಸಿದ್ಧ ಮಾಡಿ ತಂದಿದ್ದೇನೆ, ಬೇಗನೆ ಊಟ ಮಾಡಿ ನನ್ನನ್ನು ಆಶೀರ್ವದಿಸಿಂದ ಹೇಳುತ್ತಾನೆ. ಆದರೆ ಇಸಾಕನು, ನೀನು ಯಾರಪ್ಪ ಅಂದಾಗ ನಿನ್ನ ಜ್ಯೇಷ್ಠ ಮಗ ಏಸಾವ ಎಂದು ಹೇಳ್ತಾನೆ ಪ್ರೇರೆ. ಆದರೆ ಸ್ವರವೇನೋ ಯಾಕೋಬನ ಥರ ಇದೆ ಎಂದು ಗುರುತಿಸಿ ಸಮೀಪದಲ್ಲಿ ಕರೆದು ಆತನನ್ನು ಅಪ್ಪಿಕೊಂಡು ಆತನು ಹಾಕಿಕೊಳ್ಳುವ ವಸ್ತ್ರ ವಾಸನೆ ನೋಡ್ತಾನೆ ಪ್ರೇರೆ. ಹೌದು, ತಾಯಿ ಕೂಡ ಏಸಾವನ ದೊಡ್ಡ ಮಗನ ವಸ್ತ್ರ ಅಂದರೆ ಆತ ಘಮಘಮಿಸುವ ಸುಗಂಧ ಹಚ್ಕೊಳ್ತಿರ್ತಾನೆ. ಏಸಾವ ಅಂದರೆ ಸೆಂಟ್. ನಾವು ಇಸ್ಲಾಂ ಧರ್ಮದಲ್ಲಿ ನೋಡ್ತೇವೆ ಪ್ರೇರೆ, ಅವರು ಸೆಂಟ್ ಹೊಡ್ಕೊಳ್ತಿರ್ತಾರೆ. ಹೌದು, ಅದು ಸೆಂಟು ಹೊಡ್ಕೊಳ್ಳೋದು ಸತ್ತೋದವ್ರ ಶವ ವಾಸನೆ ಬರದಿರಲೆಂದೇ. ಆದರೆ ಇವರು ಬದುಕಿದ್ದಾಗೆ ಸತ್ತೋರು ಪ್ರೇರೆ. ಹೌದು, ಯೇಸು ಹೇಳ್ತಾನಲ್ಲ, ಸತ್ತು ಹೋದವರೇ ತಮ್ಮ ಸತ್ತು ಹೋದವರಲ್ಲಿ ಸಮಾಧಿ ಮಾಡಿಕೊಳ್ಳಲಿ, ನೀನಾದರೂ ದೇವರ ರಾಜ್ಯವನ್ನು ಸಾರು, ನನ್ನ ಹಿಂಬಾಲಿಸು. ಹೌದು ಪ್ರೇರೆ, ನಾವು ಯೇಸುವನ್ನು ನಂಬಿದಾಗ ಬದುಕಿದ್ದೆವು ಪ್ರೇರೆ. ಈಗ ಪೂರ್ಣ ಜೀವದ ಕಡೆಗೆ ಪ್ರಯಾಣ ಮಾಡಬೇಕಾಗಿದೆ. ಹಾಸ್ಪಿಟಲ್ನಲ್ಲಿ ಸಾವು ಮರಣಗಳ ಮಧ್ಯೆ ಇರುವವರಿಗೆ ಆಕ್ಸಿಜನ್ ಇಟ್ಟು ಪ್ರಥಮ ಚಿಕಿತ್ಸೆ ಎಲ್ಲ ಕೊಟ್ಟಾಗ ಆತ ಸಕ್ಸಸ್ ಆದಾಗ ಆತ ಮಾಡಿರುವ ತಪ್ಪನ್ನು ಮತ್ತೆ ಮಾಡದೆ ಆಲೋಚನೆ ಬಿಟ್ಟು ಜೀವ ಮಾರ್ಗದಲ್ಲಿ ನಡೆಯಬೇಕಾಗಿತ್ತು ಪ್ರೇರೆ. ದೇವರು ನಮ್ಮ ಮುಂದೆ ಜೀವ ಮಾರ್ಗ ಮರಣ ಮಾರ್ಗ ಇಟ್ಟಿದ್ದಾನೆ. ಒಳ್ಳೆಯದು ಕೆಟ್ಟದ್ದು, ಬೆಳಕು ಕತ್ತಲು. ಹೌದು ಪ್ರೇರೆ, ಪಾಪ ಶಾಪ. ಹೌದು, ಹೀಗೆ ನಾವು ಒಳ್ಳೆಯದನ್ನೇ ಜೀವವನ್ನೇ ಆರಿಸಿಕೊಳ್ಳಬೇಕೆಂದು ದೇವರು ಹೇಳುತ್ತಿದ್ದಾನೆ. ಈಗ ದೇವರು ಆತನು ಯಾಕೋಬ ವಂಶದವರಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರಾಯೇಲರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. ದೇವರ ನಿಯಮಗಳು ಯಾವ ಪ್ರೇರೆ? ನಿಜವಾದ ಏಕದೇವರನ್ನು ಆರಾಧಿಸುವುದು. ಹೌದು, ಮತ್ತು ಇನ್ನು ದೇವರ ದಿನವನ್ನು ಪರಿಶುದ್ಧವಾಗಿ ಆಚರಿಸಬೇಕು ಮತ್ತು ತಂದೆ ತಾಯಿಗಳನ್ನು ಸನ್ಮಾನಿಸುವುದು. ಹೌದು, ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು, ವ್ಯಭಿಚಾರ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನೆರೆಹೊರೆಯವರ ಆಸ್ತಿ ಪಾಸ್ತಿಯನ್ನು ಹೆಣ್ಣಾಳು ಗಂಡಾಳುಗಳನ್ನು ಆಶಿಸಬಾರದು ಮತ್ತು ವಿಚಾರಕ್ಕೆ ಆಸೆ ಪಡಬಾರದು. ಹೌದು ಪ್ರೇರೆ, ಹೀಗೆ ಮತ್ತು ಇನ್ನು ಇತರೆ ಅನೇಕ ಆಜ್ಞೆಗಳಿವೆ ಪ್ರೇರೆ. ಹಳೆಯ ಒಡಂಬಡಿಕೆ ಪ್ರಕಾರ ಅಲ್ಲಿ ದೇವರು ಇಸ್ರಾಯೇಲರಿಗೆ ಯಾಕೋಬರಿಗೆ
ಕಟ್ಟಳೆ ನಿಯಮಗಳು ಮಾಡಿ ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ ಎಂದು ಹೇಳುತ್ತಿದ್ದಾನೆ. ಇದರಿಂದ 6ನೇ ವಾಕ್ಯ 78ನೇ ಕೀರ್ತನೆ 6ನೇ ವಾಕ್ಯ 7-8. ಇದರಿಂದ ಅವು ಮುಂದಿನ ತಲೆಯವರಿಗೆ ಗೊತ್ತಾಗಿ ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುವರು. ಆಗ ಅವರು ಮೊಂಡರು, ಅವಿಧೇಯರು, ಚಪಲಚಿತ್ತರು, ದೇವದ್ರೋಹಿಗಳು ಆದ ತಮ್ಮ ಪೂರ್ವಿಕರಂತಾಗದೆ ನನ್ನ ಮಹಾಕೃತ್ಯಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆವಿಟ್ಟು ನನ್ನ ಆಜ್ಞೆಗಳನ್ನು ಕೈಗೊಂಡಾರು ಎಂಬುದೇ. ದೇವರು ಯಾಕೋಬ್ಯರಲ್ಲಿ ಕಟ್ಟಳೆಯನ್ನು ಇಟ್ಟು ಇಸ್ರೇಲರಿಗೆ ನಿಯಮವನ್ನು ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ ಅವುಗಳನ್ನು ಮಕ್ಕಳಿಗೆ ಹೇಳಿಕೊಡಲು ಪ್ರೇರೆ. ಹೌದು, ನಿಯಮಗಳನ್ನು ದೇವರು ಹಳೆಯ ಒಡಂಬಡಿಕೆಯಲ್ಲಿ ಮಾಡಿದ್ದು, ನಿಯಮವಾಗಿ ಮಾಡಿದ್ದು ಅವರು ತಮ್ಮ ಮಕ್ಕಳಿಗೆ ಹೇಳಿಕೊಡಲು. ಇದರಿಂದ ಅವು ಮುಂದಿನ ತಲೆಯವರಿಗೆ ಗೊತ್ತಾಗುತ್ತವೆ. ದೇವರು ನಿಯಮಗಳನ್ನು ಮಾಡುವಾತನು, ಹೌದು, ಕ್ರಮಪಡಿಸುವಾತನು, ಹೌದು, ಪದ್ಧತಿಯಲ್ಲಿ ಇಡುವಾತನು. ಹೀಗೆ ಅವರು ಮುಂದಿನ ತಲೆಯವರಿಗೆ ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ 3-4 ತಲೆಮಾರುವರೆಗೆ ಇರಲೆಂದೇ ಯಾಕೋಬ್ಯರಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರೇಲರಿಗೆ ನಿಯಮ ಮಾಡಿದ ಪ್ರೇರೆ. ಹೀಗೆ ಅವರು ಮಕ್ಕಳು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುತ್ತಾರೆ, ದೇವರ ನಿಯಮಗಳಿವೆ, ದೇವರ ಕಟ್ಟಳೆ ಇವೆ ಎಂದು. ಮತ್ತು ಚಪಲಚಿತ್ತರು ದೇವದ್ರೋಹಿಗಳಾಗದಂತೆ ದೇವರ ನಿಯಮಗಳು ದೇವರ ಕಟ್ಟಳೆಗಳು ಕಾಪಾಡುತ್ತವೆ. ಪೂರ್ವಿಕರಂತೆ ದ್ರೋಹಿಗಳಾಗದಂತೆ ದೇವರ ನಿಯಮಗಳು ಕಟ್ಟಳೆಗಳು ಕಾಪಾಡುತ್ತವೆ. ನನ್ನ ಮಹತ್ಕೃತ್ಯಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆವಿಟ್ಟು ನನ್ನ ಆಜ್ಞೆಗಳನ್ನು ಕೈಕೊಂಡಾರು ಎಂಬುದೇ. ದೇವರು ಕಟ್ಟಳೆಗಳನ್ನು ನಿಯಮಗಳನ್ನು ಯಾಕೆ ಇಟ್ಟಿದ್ದಾನೆ ಪ್ರೇರೆ? ನಮ್ಮ ಹಿರಿಯರಿಗೆ ಯಾಕೆ ಆಜ್ಞಾಪಿಸಿದ್ದಾನೆ? ಇದರಿಂದ ಮುಂದಿನ ತಲೆಯವರಿಗೆ ಮಕ್ಕಳಿಗೆ ಹೇಳಿಕೊಡಲು, ಮುಂದಿನ ತಲೆಯವರಿಗೆ ಗೊತ್ತಾಗಲು, ಅವರ ಮಕ್ಕಳು ಅವರು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗಲು ದೇವರು ಕಟ್ಟಳೆ ನಿಯಮಗಳನ್ನು ಏರ್ಪಡಿಸಿದ್ದಾನೆ. ಮತ್ತು ಅವರು ಮೊಂಡರು, ಅವಿಧೇಯರು, ಚಪಲಚಿತ್ತರು, ದೈವದ್ರೋಹಿಗಳಾಗದಂತೆ ದೇವರ ಕಟ್ಟಳೆ ದೇವರ ನಿಯಮಗಳು ಸಹಾಯ ಮಾಡುತ್ತವೆ. ಮತ್ತು ನನ್ನ ಮಹತ್ಕೃತ್ಯಗಳನ್ನು ಮರೆಯದೆ ನನ್ನಲ್ಲಿ ಭರವಸೆ ಇಡಲು ದೇವರ ಕಟ್ಟಳೆ ನಿಯಮಗಳು. ಯಾಕೆಂದರೆ ದೇವರ ಮಹಾಕೃತ್ಯಗಳನ್ನು ಮರೆಯದೆ ದೇವರಲ್ಲಿಯೇ ಭರವಸೆ ಇಡಲು ದೇವರ ಆಜ್ಞೆಗಳನ್ನು ಕೈಕೊಂಡಾರು ಎಂಬುದಕ್ಕಾಗಿಯೇ ದೇವರ ಕಟ್ಟಳೆ ನಿಯಮಗಳು ಪ್ರೇರೆ. ಹೌದು, ದೇವರೆಲ್ಲ ಹೇಳುತ್ತಾ ಯಾಕೊಬ್ಬ ವಂಶದವರಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರೇಲರಿಗೆ ನಿಯಮ ಮಾಡಿ ಹಿರಿಯರಿಗೆ ಆಜ್ಞಾಪಿಸಿ ಅವುಗಳನ್ನು ಮಕ್ಕಳಿಗೆ ಹೇಳಿಕೊಡಿರಿ ಅಂತೇಳಿ, ಇದರಿಂದ ಮುಂದಿನ ತಲೆಯವರಿಗೆ ಗೊತ್ತಾಗುತ್ತದೆ. ಅವರ ಮಕ್ಕಳು ತಮ್ಮ ಮಕ್ಕಳಿಗೆ ತಿಳಿಸುತ್ತಾ ಹೋಗಲು ಮತ್ತು ಹಿರಿಯರಂತೆ ಪೂರ್ವಜರಂತೆ ಮೊಂಡರು, ಅವಿಧೇಯರು, ಚಪಲಚಿತ್ತರು, ದ್ರೋಹಿಗಳು ಆದ ಪೂರ್ವಿಕರಂತಾಗದೆ ಈ ಮಕ್ಕಳು ಮೊಮ್ಮಕ್ಕಳು ಹಿರಿಯರಂತೆ ಮೊಂಡರು, ಅವಿಧೇಯರು, ಚಪಲಚಿತ್ತರು, ದ್ರೋಹಿಗಳು ಅರಣ್ಯದಲ್ಲಿ ನಾಶವಾದ ಅನೇಕ ಇಸ್ರೇಲ್ ಜನರಂತಾಗದೆ ದೇವರ ಮಹಾಕೃತ್ಯಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆ ಇಡಲು ದೇವರ ನಿಯಮ ಕಟ್ಟಳೆಗಳನ್ನು ಏರ್ಪಡಿಸಿದ್ದಾನೆ ಪ್ರೇರೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದಾರು ಎಂಬುದಕ್ಕಾಗಿ ದೇವರು ಇಲ್ಲಿ ಪ್ರಶ್ನೆ ಮಾಡುತ್ತಿದ್ದಾನೆ ಪ್ರೇರೆ. ನನ್ನಲ್ಲಿಯೇ ಭರವಸೆಯಿಟ್ಟು ನನ್ನ ಮಹಾಕೃತ್ಯಗಳನ್ನು ಮರೆಯದೆ ನನ್ನಲ್ಲೇ ಭರವಸೆಯಿಟ್ಟು ನನ್ನ ಆಜ್ಞೆಗಳನ್ನು ಕೈಕೊಂಡಾರು ಎಂಬುದೇ. ಇವೆಲ್ಲ ನಿಯಮಗಳು ಕಟ್ಟಳೆಗಳು ಆಜ್ಞಾಪಿಸಿ ಅವುಗಳನ್ನು ಮಕ್ಕಳಿಗೆ ಹೇಳಿರಿ, ಮುಂದಿನ ತಲೆಯವರಿಗೆ ಹೇಳಿರಿ, ಅವರು ಮಕ್ಕಳು ತಮ್ಮ ಮೊಮ್ಮಕ್ಕಳಿಗೆ ಹೇಳುತ್ತಾ ಹೋಗಲಿ. ಹಿರಿಯರಂತೆ ಪೂರ್ವಜರಂತೆ ಮೊಂಡರು, ಅವಿಧೇಯರು, ಚಪಲಚಿತ್ತರು, ದೇವದ್ರೋಹಿಗಳಾಗದಂತೆ ಅವರಿಗೆ ಸಹಾಯ ಆಗುತ್ತದೆ. ಮತ್ತು ನನ್ನ ಕೃತ್ಯಗಳನ್ನು ಮಹಾಕೃತ್ಯಗಳನ್ನು ಮರೆಯದೆ ನನ್ನಲ್ಲಿ, ಅಂದರೆ ದೇವರು ಹೇಳ್ತಿದ್ದಾನೆ ಪ್ರೇರೆ, ನನ್ನ ಯಾಕೊಬ್ಬರು ಇಸ್ರೇಲರು ಇಂದಿನ ಯೇಸುವಿನಲ್ಲಿ ವಿಶ್ವಾಸಿಟ್ಟರು ನಾವೆಲ್ಲರೂ ಇಂದಿನ ನಿಜ ಇಸ್ರೇಲರು ಪ್ರೇರೆ. ಅಂದಿನ ನಿಜ ಇಸ್ರೇಲರು ದೇವರ ಕಾರ್ಯಗಳನ್ನು ನೋಡಿದರೂ, ದೇವರ ಅಗ್ನಿಸ್ತಂಭ ಮೇಘಸ್ತಂಭದಲ್ಲಿ ಅವರು ಅದ್ಭುತ ನೋಡಿದರು, ಬಂಡೆಯಿಂದ ನೀರು ಕುಡಿದರು. ಹೌದು ಪ್ರೇರೆ, ದೇವದೂತರು ಊಟ ಮಾಡುವ ಮನ್ನಾ ಎಂಬ ಆಹಾರ, ಬಲವಾದ ಆಹಾರ ಭುಜಿಸಿದರು. ಅವರು 40 ವರ್ಷ ಅರಣ್ಯದಲ್ಲಿ ಪ್ರಯಾಣ ಮಾಡುವ ಅನೇಕ ಜನಾಂಗಗಳಿಂದ ದೇವರು ಜಯ ಕೊಟ್ಟು ಮುಂದೆ ಪ್ರಯಾಣ ಮಾಡುವಂತೆ ಅನುಗ್ರಹಿಸಿದರು. ಅವರ ಚಪ್ಪಲು ಸವದು ಹೋಗದಂತೆ, ಅವರ ವಸ್ತ್ರ ಹರಿದು ಹೋಗದಂತೆ ಅದ್ಭುತ ಮಾಡಿದರು. ಅವರು
ಮೊಂಡರಾದರು ಪ್ರೇರೆ, ಅವಿಧೇಯರಾದರು, ಚಪಲಚಿತ್ತರಾದರು, ದ್ರೋಹಿಗಳಾದರು. ಆದರೆ ನಾವು ಯಾಕೋಬ ವಂಶದವರಲ್ಲಿ ಕಟ್ಟಳೆಯನ್ನಿಟ್ಟ ದೇವರಿಗೆ, ಇಸ್ರಾಯೇಲರಲ್ಲಿ ನಿಯಮ ಮಾಡಿದ ದೇವರಿಗೆ ನಾವು ಮೊಂಡರಾಗಬಾರದು ಪ್ರೇರೆ, ಅವಿಧೇಯರಾಗಬಾರದು, ಚಪಲಚಿತ್ತರಾಗಬಾರದು, ದೇವದ್ರೋಹಿಗಳಾಗಬಾರದು. ಆದ್ದರಿಂದಲೇ ದೇವರ ಮಹತ್ಕೃತ್ಯಗಳನ್ನು ಅವರು ಮರೆತಂತೆ ನಾವು ಮರೆಯಬಾರದು. ದೇವರಲ್ಲಿ ಭರವಸೆಯಿಟ್ಟು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಲೆಂದೇ ಅಂದು ನಿಯಮಗಳನ್ನು, ಕಟ್ಟಳೆಯನ್ನು ದೇವರು ಕೊಟ್ಟಿದ್ದ. ಇಂದು ದೇವರ ವಾಕ್ಯವಾದ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ ಪ್ರೇರೆ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ತನ್ನ ಏಕಮಾತ್ರ ಪುತ್ರನನ್ನು ದಯಪಾಲಿಸಿದ್ದನು ತಂದೆಯಾದ ದೇವರು. ಆತನಲ್ಲಿ ದೇವಕುಮಾರನಲ್ಲಿ ವಿಶ್ವಾಸ ಇಟ್ಟ ಯಾರೊಬ್ಬ ನಾಶವಾಗದೆ ಎಲ್ಲರ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಹೌದು ಪ್ರೇರೆ. ಆತನನ್ನು ವಿಶ್ವಾಸಿಸುವವರು ಬೆಳಕಿನ ಲೋಕಕ್ಕೆ ಪ್ರವೇಶ ಆಗುತ್ತಾರೆ ಪ್ರೇರೆ. ಅಂದರೆ ಮುಕ್ತಿಗೆ, ಪರಂಧಾಮಕ್ಕೆ, ಆನಂದ ಲೋಕಕ್ಕೆ, ಶಾಂತಿಯ ನೆಮ್ಮದಿಯ ಲೋಕಕ್ಕೆ, ಹೌದು ಪ್ರೇರೆ, ವಿಶ್ರಮ ಸ್ಥಾನಕ್ಕೆ. ಹೌದು. ಹೀಗೆ ನಾವು ದೇವರ ಕಟ್ಟಳೆಯನ್ನು, ನಿಯಮವನ್ನು ನಾವು ಮರೆಯದೆ ದೇವರ ಮಾತು ಕಾರ್ಯಗಳಲ್ಲಿ ದೇವರಲ್ಲಿ ಭರವಸೆ ಇಡೋಣ ಪ್ರೇರೆ. ನಮ್ಮ ಪೂರ್ವಜರು ಮೊಂಡರು, ಅವಿಧೇಯರು, ಚಪಲಚಿತ್ತರು, ದ್ರೋಹಿಗಳಾದಂತೆ ನಾವಾಗದೆ ದೇವರ ಕಾರ್ಯಗಳನ್ನು, ಯೇಸುವಿನ ಕಾರ್ಯಗಳನ್ನು, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ತನ್ನ ಏಕಮಾತ್ರನನ್ನು ಶಿಲುಬೆಯಲ್ಲಿ ಬಲಿಯಾಗಲು ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ಆತನು ನಮ್ಮ ಪಾಪ ಶಾಪಗಳ ನಿಮಿತ್ತ ಶಿಲುಬೆಯಲ್ಲಿ ಜರ್ಜರಿತಾದ ಪ್ರೇರೆ ಮತ್ತು ಘೋರವಾದ ಗಾಯ ಹೊಂದಿದ, ರಕ್ತ ಸುರಿಸಿದ ಪ್ರೇರೆ. ಮರಣ ಹೊಂದುವಷ್ಟು ವೇದನೆ ಪಟ್ಟು ಮರಣ ಹೊಂದಿ ನಮ್ಮ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ದೇವರಿಗೆ ನಮ್ಮ ಮಧ್ಯೆ ಇರುವ ಪಾಪ ಎಂಬ ಅಡ್ಡಗೋಡೆಯನ್ನು ತನ್ನ ದೇಹದಿಂದ ಕೆಡವಿ ಹಾಕಿದ್ದಾನೆ. ದೇವರಿಗೆ ನಮಗೆ ಸಮಾಧಾನ ಉಂಟು ಮಾಡಿದ್ದಾನೆ. ದೇವರ ವಾಕ್ಯವಾದ, ದೇವರ ಸ್ವರವಾದ, ದೇವರ ರೂಪದಲ್ಲಿ ಮನುಷ್ಯಾಗಿ ಬಂದ ದೇವಕುಮಾರ ಯೇಸು ಕ್ರಿಸ್ತ. ನಾವು ಇಬ್ರಿಯರ ಪತ್ರಿಕೆ ಸ್ತೋತ್ರ 2ನೇ ಅಧ್ಯಾಯ ಇರ್ಬೋದು ಪ್ರೇರೆ. ಇಬ್ರಿಯರ ಪತ್ರಿಕೆ 2ನೇ ಅಧ್ಯಾಯ 14-15 ವಾಕ್ಯದಲ್ಲಿ ನೋಡುತ್ತೇವೆ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಮಕ್ಕಳು ಜೀವಮಾನದ ಉದ್ದಕ್ಕೂ ಪರ್ಯಂತ ಪಾಪದ ದಾಸತ್ವದಲ್ಲಿ ಇದ್ದು ಸೈತಾನನ ಆಳ್ವಿಕೆಗೆ ಒಳಗಾಗಿರುವುದರಿಂದ, ಮರಣ ಭಯಕ್ಕೆ ಅಧೀನದಲ್ಲಿರುವುದರಿಂದ ಸೈತಾನನು ಪಾಪ ಮಾಡಿಸಿ ಮರಣ ಭಯದಲ್ಲಿ ಇಡುತ್ತಾನೆ ಪ್ರೇರೆ. ಹೌದು, ನಾವು ನೋಡ್ತೇವಲ್ಲ, ಹೆಚ್ಚು ಕುಡಿಯೋರು ದಿಢೀರನೆ ಬಿಡುವುದಾದರೆ ಅವರಿಗೆ ಅನಾರೋಗ್ಯ ಉಂಟಾಗುತ್ತದೆ, ಸತ್ತೋಗುತ್ತೇನೆ ಎಂದು ಭಯ ಬೀಳುತ್ತದೆ. ಹೌದು, ಸೈತಾನನ ಅಧೀನದಲ್ಲಿದ್ದಾರೆ ಎಂದೇ ಅರ್ಥ. ಇನ್ನು ಇತರೆ ಅಡಿಕ್ಷನ್ ಪದ್ಧತಿಗಳು, ದಾಸತ್ವಕ್ಕೆ ಒಳಗಾಗಿರುವುದು ಕೂಡ ಅಷ್ಟೇ ಪ್ರೇರೆ. ಸಿಗರೇಟ್ ಸೇದುವುದಾಗುವುದು, ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು, ವಿಚಾರ ಆಗಿರ್ಬೋದು, ಸುಳ್ಳು ಹೇಳುವುದಾಗಿರ್ಬೋದು, ಇತರರಿಗೆ ಸಾಲ ತೆಗೆದುಕೊಳ್ಳುವುದಾಗಿರ್ಬೋದು. ಹೌದು ಪ್ರೇರೆ. ಹೀಗೆ ಎಲ್ಲ ದಾಸತ್ವ ಪ್ರೇರೆ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು ಯೇಸು ಕ್ರಿಸ್ತನು. ಯೇಸುವಿನ ಮಕ್ಕಳು ದೇವರ ಪ್ರತಿರೂಪ ಯೇಸು ಕ್ರಿಸ್ತನ ಪ್ರೇರೆ. ಅದಕ್ಕೆ ತಂದೆಯು ಮಕ್ಕಳಂತೆ ಆದನಂತ ಪ್ರೇರೆ. ಅಂದರೆ ಯೇಸು ಕ್ರಿಸ್ತನು ಮನುಷ್ಯ ರೂಪದಲ್ಲಿ ಬಂದ, ನಾವು ದೇವಕುಮಾರ ಅನ್ನುತ್ತೇವೆ. ಆದರೆ ತಂದೆಯೇ ಕೃಪೆ ಸತ್ಯ ಸಂಪೂರ್ಣ ಆಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ ಪ್ರೇರೆ. ದೇವರು ಮನುಷ್ಯನ ಪ್ರೇರೆ. ಮಹಿಮೆ ತಗ್ಗಿಸಿಕೊಂಡು ಭೂಲೋಕಕ್ಕೆ ಬಂದಿತ್ತು. ಆತನು ದೇವರಿಗೆ ಸರಿಸಮನಾಗಿರುವ ಸಿರಿ ಪದವಿಯನ್ನು ಬಿಡಲೊಲ್ಲದೆ ಎನ್ನದೆ ಬಿಟ್ಟು ದಾಸನ ರೂಪದಲ್ಲಿ ಕಾಣಿಸಿಕೊಂಡು, ಶರೀರ ಆಕಾರದಲ್ಲಿ ಕಾಣಿಸಿಕೊಂಡು, ಪಾಪ ಆಕಾರದಲ್ಲಿ ದರಿದ್ರನಾದ ಪ್ರೇರೆ. ಅಂದರೆ ತನ್ನನ್ನು ತಾನು ಬರಿದು ಮಾಡಿಕೊಂಡ. ಹೌದು, ಹೀಗೆ ಆತನು ಮನುಷ್ಯಾಕಾರದಲ್ಲಿ ಕಾಣಿಸಿಕೊಂಡ ಪ್ರೇರೆ. ದೇವದೂತರಿಗಿಂತಲೂ ಸ್ವಲ್ಪ ಕಡಿಮೆಯಾಗಿ ಸೃಷ್ಟಿ ಮಾಡಲ್ಪಟ್ಟ. ಹೌದು, ಹೀಗೆ ಆತನು ಮಕ್ಕಳು ಮಾಂಸಧಾರಿಗಳಾಗಿರೋ ಆತನು ಅವರಂತೆ ಆದನು. ನಾವು ಮಾಂಸಧಾರಿಗಳಾಗಿರುವುದರಿಂದ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಅಥವಾ ದೇವರನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರಿಗಾಗಿ ದೇವರು ಮನುಷ್ಯಾಗಿ ಯೇಸು ಎಂಬ ಹೆಸರಿನಲ್ಲಿ ಬಂದಿದ್ದಂತಾರೆ. ಯೇಸು ಎಂದರೆ ರಕ್ಷಕ. ಯೇಸು ಎಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಪಾಡುತ್ತಾನೆ, ಮಾಡದಂತೆ. ಮತ್ತೆ ಹೌದು ಪ್ರೇರೆ. ಕ್ರಿಸ್ತ ಎಂದರೆ ಅಭಿಷಿಕ್ತ, ದೇವರು ಲೋಕಕ್ಕೆ ಕಳಿಸಿಕೊಟ್ಟ ಅಭಿಷಿಕ್ತ. ದೇವರ ಅಧಿಕಾರ ಕೊಡಲು, ದೇವರ ಶಕ್ತಿಯಿಂದ ತುಂಬಲು, ಸೈತಾನನನ್ನು ನಾಶ ಮಾಡಲು ಕ್ರಿಸ್ತ ಎನ್ನುವ ಹೆಸರಿನಿಂದ ಬಂದ ಪ್ರೇರೆ. ಕ್ರಿಸ್ತ ಅಂದರೆ ಅಭಿಷೇಕ. ಅಭಿಷೇಕ ಅಂದರೆ ದೇವರ ಶಕ್ತಿ. ದೇವರು ಸರ್ವಶಕ್ತನಾಗಿದ್ದಾನೆ ಪ್ರೇರೆ. ದೇವರ ರಾಜ್ಯ
ಬರೀ ಬಾಯಿ ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿ ಆಧಾರವಾಗಿದೆ, ನೆಲೆಗೊಂಡಿದೆ. ದೇವರ ರಾಜ್ಯವು ಬರೀ ಮರಳು ಮಾತಲ್ಲ, ಶಕ್ತಿಯ ಸಾಧನ. ಅದು ಪ್ರಿಯರೇ, ನಾವು ಕೊರಿಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡುತ್ತೇವೆ. 1ನೇ ಕೊರಿಂಥ, 1 Corinthians chapter 4 verse 20. ಹೌದು ಪ್ರಿಯರೇ, ಹೀಗೆ ನಾವು ದೇವರ ಮಾತು ಕಾರ್ಯಗಳನ್ನು ಮರೆಯದೆ ಆತನಲ್ಲಿ ಭರವಸೆ ಇಡೋಣ ಪ್ರಿಯರೇ, ಆತನ ಆಜ್ಞೆಯನ್ನು ಕೈಗೊಂಡು ನಡೆಯೋಣ. ಇನ್ನೊಂದು ವಾಕ್ಯ ನೋಡೋದಾದರೆ ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 30ನೇ ವಾಕ್ಯ ಪ್ರಿಯರೇ. ಸ್ಲಾಮ್ಸ್ 119 verse 30. ಕೀರ್ತನೆ 130ನೇ ಅಧ್ಯಾಯ 19ನೇ ವಾಕ್ಯ, 119ನೇ ಅಧ್ಯಾಯ 30ನೇ ವಾಕ್ಯ. ಇಲ್ಲಿ ನಾವು ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ ಎನ್ನುವ ಅಂಶ ಪ್ರಿಯರೇ. ದೇವರ ನಿಯಮ ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಾದ ನಮಗೆ ಮನುಷ್ಯ ಕುಲದವರಿಗೆ ವಿವೇಕಪ್ರದವಾಗಿವೆ. ಹೌದು ಪ್ರಿಯರೇ, ವಿವೇಕ ಅಂದರೆ ದೇವರ ಸಮೀಪಕ್ಕೆ ಹೋಗುವುದು ಹೇಗೆ ಎಂದು, ದೇವರು ಹೇಗೆ ಇಷ್ಟು ದೊಡ್ಡದಾಗಿದ್ದಾನೆ, ದೇವರು ಹೇಗೆ ಇಷ್ಟು ಜ್ಞಾನಿಯಾಗಿದ್ದಾನೆ, ದೇವರ ಲೋಕದಲ್ಲಿ ಸೇರುವುದು ಹೇಗೆ, ದೇವರಿಂದಲೇ ಜಯ ಪಡೆಯುವುದು ಹೇಗೆ, ದೇವರಂತೆ ಪರಿಶುದ್ಧತೆಯಿಂದ ಇರುವುದು ಹೇಗೆ, ದೇವರಲ್ಲಿ ಪೂರ್ಣ ಗಾಢವಾದ ದೊಡ್ಡ ವಿಶ್ವಾಸ ಇಡುವುದು ಹೇಗೆ, ದೇವರಂತೆ ನಾವು ಪ್ರಕಾಶ ಆಗಿರುವುದು ಹೇಗೆ ಲೋಕದಲ್ಲಿ ಎಂದು ವಿವೇಕ ತಿಳಿಸಿಕೊಡುತ್ತದೆ ಪ್ರೇರೆ. ಹೌದು, ವಿವೇಕ ಹೃದಯವನ್ನು ಅನುಗ್ರಹಿಸುವ ಆತನು. ಹೌದು, ಹೀಗೆ ನಾವು ಜ್ಞಾನೋಕ್ತಿ ಗ್ರಂಥ 119ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನೋಡುವುದಾದರೆ ಸ್ಲಾಮ್ಸ್ 119 30. ಇಲ್ಲಿ ಓದುವುದಾದರೆ, ಭಕ್ತಿ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ವಿಧಿಗಳನ್ನು ಮುಂದೆಯೇ ಇಟ್ಟುಕೊಂಡಿದ್ದೇನೆ. ಹೌದು ಪ್ರೇರೆ, ಭಕ್ತಿ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ವಿಧಿಗಳನ್ನು ಮುಂದೆಯೇ ಇಟ್ಟುಕೊಂಡಿದ್ದೇನೆ. ದಾವೀದ ಹೇಳ್ತಿದ್ದಾನೆ ಪ್ರೇರೆ. ಹೌದು, ಇಲ್ಲಿ ಕೂಡ ಧರ್ಮಶಾಸ್ತ್ರ, ಆ ಕೀರ್ತನೆ 119ನೇ ಅಧ್ಯಾಯ ಪೀಠಿಕೆ ಧರ್ಮಶಾಸ್ತ್ರ ಮಹತ್ತನ್ನು ವರ್ಣಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ. ಹೌದು, ದೇವರ ಧರ್ಮಶಾಸ್ತ್ರವನ್ನು, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. 2ನೇ ವಾಕ್ಯ, ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. 3ನೇ ವಾಕ್ಯ, ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ. 4ನೇ ವಾಕ್ಯ, ನಿನ್ನ ನಿಯಮಗಳನ್ನು ಜಾಗರೂಕತೆಯಿಂದ ಕೈಕೊಂಡು ನಡೆಸಬೇಕೆಂದು ನೀನೇ ಆಜ್ಞಾಪಿಸಿರುತ್ತಿ. ಹೌದು, 5ನೇ ವಾಕ್ಯ, ನಿನ್ನ ನಿಬಂಧನೆಗಳನ್ನು ಕೈಕೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುಳ್ಳವನಾಗಿದ್ದರೆ ಒಳ್ಳೆಯದು. 6ನೇ ವಾಕ್ಯ, ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವನಾದರೆ ಆಶಾಭಂಗ ಪಡೆನು. 7ನೇ ವಾಕ್ಯ, 119ನೇ ಕೀರ್ತನೆ 7ನೇ ವಾಕ್ಯ, ನಾನು ನಿನ್ನ ನೀತಿ ವಿಧಿಗಳನ್ನು ಕಲಿತ ಹಾಗೆಲ್ಲ ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು. 8ನೇ ವಾಕ್ಯ, ನಿನ್ನ ನಿಬಂಧನೆಗಳನ್ನು ಅನುಸರಿಸುವ ನನ್ನನ್ನು ಸಂಪೂರ್ಣವಾಗಿ ಕೈಬಿಡಬೇಡ. ಪ್ರೇರೆ, ಸ್ಲಾಮ್ಸ್ 119 verse 1 to 8 ಓದಿದೆವು ಪ್ರೇರೆ. ಇಲ್ಲಿ ದೇವರು ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಧನ್ಯರು ಪ್ರೇರೆ. ಹೌದು, ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಿಗೆ ಜ್ಞಾನ ವಿವೇಕ ದಯಪಾಲಿಸುತ್ತವೆ, ವಿವೇಕಪ್ರದ. ಹೌದು, ದೇವರ ನಿಯಮಗಳನ್ನು ಕಟ್ಟಳೆಗಳನ್ನು ಕೈಗೊಂಡು ನಡೆಯುವವರು ಸದಾಚಾರಿಗಳಾಗಿ ನಡೆಯುತ್ತಾರೆ ಅಂತ ಪ್ರೇರೆ. ಮತ್ತು ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನ ಹುಡುಕುವವರು ಭಾಗ್ಯವಂತರು. ದೇವರ ನಿಯಮಗಳನ್ನು ಕಟ್ಟಳೆಗಳನ್ನು ಕೈಕೊಂಡು ಸದಾಚಾರಿಗಳು ಹುಡುಕುವವರು ಭಾಗ್ಯವಂತರು. ಅಂದರೆ ದೇವರ ವಾಕ್ಯ ಕೇಳಿ ಅದರಂತೆ ದೇವರನ್ನು ಹುಡುಕಬೇಕು ಪ್ರೇರೆ. ಡೈರೆಕ್ಟಾಗಿ ದೇವರನ್ನು ಹುಡುಕುವುದಲ್ಲ. ದೇವರ ವಾಕ್ಯವಾದ ಯೇಸು ಕ್ರಿಸ್ತನು ಹೇಳಿದಂತೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಎನ್ನುವ ಒಂದು ವಾಕ್ಯ ತೆಗೆದುಕೊಳ್ಳೋದಾದರೆ, ನಾವು ಶತ್ರುವನ್ನು ಪ್ರೀತಿಸಿದಾಗ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿದಾಗ ದೇವರ ಮಕ್ಕಳಾಗುತ್ತೇವೆ ಪ್ರೇರೆ. ಹೀಗೆ ದೇವರ ವಾಕ್ಯಗಳನ್ನು ಸಂಪೂರ್ಣ ಮನಸ್ಸಿನಿಂದ ಕೈಕೊಂಡು ದೇವರನ್ನು ಹುಡುಕುವುದಾದರೆ ಅವರು ಭಾಗ್ಯವಂತರು, ದೇವರು ದೊರಕುತ್ತಾನೆ ಪ್ರೇರೆ. ಹೀಗೆ ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ. ಭಾಗ್ಯವಂತರು ದೇವರ ವಾಕ್ಯ, ಯೇಸುವಿನಂತೆ ವಾಕ್ಯ ಕೇಳಿ ಅದರಂತೆ ನಡೆಯುವವರು ಭಾಗ್ಯವಂತರು ಪ್ರೇರೆ. ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ. ಯೇಸುವೆ ಮಾರ್ಗ ನಿತ್ಯ ಜೀವಕ್ಕೆ. ಹೌದು, ಯೇಸು ವಾಕ್ಯವನ್ನು ಕೈಗೊಂಡು ನಡೆಯುವವರು ಭಾಗ್ಯವಂತರು, ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ ಪ್ರೇರೆ. ಹೌದು, ದೇವರ ನಿಯಮಗಳನ್ನು ಜಾಗರೂಕತೆಯಿಂದ ಕೈಕೊಂಡು ನಡೆಸಬೇಕೆಂದು ನೀನೇ ಆಜ್ಞಾಪಿಸಿರುತ್ತಿ. ಯಾವಾಗ ಯೇಸುವನ್ನು ವಿಶ್ವಾಸಿಸ್ತೇವೋ ನಾವು
ಧನ್ಯರಾಗುತ್ತೇವೆ ಪ್ರಿಯರೇ, ಮತ್ತು ಭಾಗ್ಯವಂತರಾಗುತ್ತೇವೆ. ನಾವು ಆತನ ಮಾರ್ಗದಲ್ಲಿ ನಡೆಯುತ್ತೇವೆ. ಪರಿಶುದ್ಧಾತ್ಮನ ಮೂಲಕ ಆತನ ನಿಯಮಗಳನ್ನು ಕೈಕೊಂಡು ಜಾಗರೂಕತೆಯಿಂದ ಕೈಕೊಂಡು ನಡೆಸಬೇಕೆಂದು ಯೇಸು ಆತ್ಮನೇ ನಮಗೆ ಆಜ್ಞಾಪಿಸುತ್ತಾನೆ. ಹೌದು, ಹೀಗೆ ಪ್ರಭುವಿನ ನಿಬಂಧನೆಗಳನ್ನು ಕೈಗೊಳ್ಳುವುದರಲ್ಲಿ ನಾವು ಸ್ಥಿರ ಮನಸ್ಸುಳ್ಳವರಾಗಿದ್ದರೆ ಒಳ್ಳೆಯದು. ನಾವು ಯೇಸುವಿನ ವಾಕ್ಯವನ್ನು, ದೇವರ ವಾಕ್ಯವನ್ನು ಕೈಗೊಳ್ಳುವುದರಲ್ಲಿ ಸ್ಥಿರ ಮನಸ್ಸುಳ್ಳವರಾಗಿರ್ಬೇಕಂತ ಪ್ರೇರೆ. ಹೌದು, ಸ್ಥಿರ ಮನಸ್ಸು ಅವಶ್ಯಕತೆ ಪ್ರೇರೆ. ನಾವು 51ನೇ ಕೀರ್ತನೆಯಲ್ಲಿ ನೋಡುತ್ತೇವೆ, ಪ್ರಭುವೇ ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸು, ವಿಧೇಯನಾಗಿ ನಡೆಯುವ ಹೃದಯ ದಯಪಾಲಿಸು ಅಂತ ಪ್ರೇರೆ. ಸಿದ್ಧ ಮನಸ್ಸು ಬೇಡಿಕೊಳ್ಳಬೇಕಾಗಿದೆ ದೇವರಲ್ಲಿ. ಹೀಗೆ ನಿನ್ನ ನಿಬಂಧನೆ ಕೈಗೊಳ್ಳು ನಡೆಯುವುದರಲ್ಲಿ ನನಗೆ ಸ್ಥಿರ ಮನಸ್ಸು ಉಳ್ಳವನಾಗಿದ್ದರೆ ಒಳ್ಳೆಯದು. ನಾವು ಸ್ಥಿರ ಮನಸ್ಸು ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ ಪ್ರಭುವಿನಲ್ಲಿ. ದೇವರ ವಾಕ್ಯವನ್ನು ಕೈಗೊಳ್ಳಬೇಕೆಂದು ದೇವರ ಆಜ್ಞೆಗಳನ್ನು ಲಕ್ಷಿಸುವುದಾದರೆ ಆಶಾಭಂಗ ಪಡುವುದಿಲ್ಲ. ದೇವರ ಆಜ್ಞೆಗಳನ್ನು ಲಕ್ಷಿಸಬೇಕಾಗಿದೆ. ಹೌದು, ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಯೇಸುವಿನ ಕಡೆ ನಾವು ನೋಡಬೇಕಾಗಿದೆ. ಹೌದು, ಹೀಗೆ ನಾವು ದೇವರ ಆಜ್ಞೆಗಳನ್ನು ಲಕ್ಷಿಸುವುದಾದರೆ ಆಶಾಭಂಗ ಪಡೆಯನು. ನಾನು ನಿನ್ನ ನೀತಿ ವಿಧಿಗಳನ್ನು ಕಲಿತ ಹಾಗೆಲ್ಲ ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು. ನಾವು ಪ್ರಭುವಿನ ನೀತಿ ವಿಧಿಗಳನ್ನು, ನೀತಿ ವಾಕ್ಯಗಳನ್ನು, ಸತ್ಯವಾಕ್ಯಗಳನ್ನು, ಮಹಿಮೆಯ ವಾಕ್ಯಗಳನ್ನು, ಪಾಪ ಮರಣಗಳಿಂದ ಬಿಡಿಸುವ ಯೇಸುವಿನ ವಾಕ್ಯಗಳನ್ನು, ಕ್ರಿಸ್ತನ ವಾಕ್ಯಗಳನ್ನು ಕಲಿತ ಹಾಗೆಲ್ಲ ಆತ್ಮೆಯಿಂದ ಸತ್ಯದಿಂದ ಆರಾಧಿಸುತ್ತಾ ಪ್ರಭುವನ್ನು ಪೂರ್ಣ ಮನಸ್ಸಿನಿಂದ ಹುಡುಕುತ್ತಾ ಹೋದ ಹಾಗೆಲ್ಲ ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುತ್ತೇವೆ ಪ್ರೇರೆ. ಹೌದು, ಆಗ ನಿನ್ನ ನಿಬಂಧನೆಗಳನ್ನು ಅನುಸರಿಸು, ನನ್ನನ್ನು ಸಂಪೂರ್ಣವಾಗಿ ಕೈ ಬಿಡಬೇಡ. ನಾವು ದೇವರ ವಾಕ್ಯವನ್ನು ಪ್ರೀತಿಸಿ ಆತ ಹೇಳಿದಂತೆ ಕೇಳಿದಾಗ ಪ್ರಭು ತಂದೆಯಲ್ಲಿ ಬೇಡಿಕೊಂಡು ದೇವರ ಪರಿಶುದ್ಧಾತ್ಮನನ್ನು ಕಳಿಸಿಕೊಡ್ತಾನೆ ಪ್ರೇರೆ. ಆ ಪರಿಶುದ್ಧಾತ್ಮ ಬಂದು ನಮ್ಮೊಳಗೆ ವಾಸ ಮಾಡುತ್ತಾನೆ, ನಮ್ಮೊಂದಿಗಿರುತ್ತಾನೆ, ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ, ಮುಂದೆ ಆಗುವ ಸಂಗತಿಗಳನ್ನು ತಿಳಿಸುತ್ತಾನೆ ಮತ್ತು ದೇವರ ನಿಬಂಧನೆಗಳನ್ನು ಅನುಸರಿಸುವಂತೆ ಸಂಪೂರ್ಣವಾಗಿ ನಾವು ದೇವರ ಕೈಯಲ್ಲಿ ಸೇರುವಂತೆ ದೇವರ ಆತ್ಮ, ದೇವರ ನಿಯಮ, ದೇವರ ವಾಕ್ಯ ನಮ್ಮನ್ನು ಆಶೀರ್ವದಿಸುತ್ತದೆ ಪ್ರೇರೆ. ನಾವು ಆಶಾಭಂಗ ಪಡುವುದಿಲ್ಲ, ಕಾರಣ ವಿಶ್ವಾಸ ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಯೇಸುವಿನಲ್ಲಿ ನಾವು ದೃಷ್ಟಿ ಇಟ್ಟಿದ್ದೇವೆ. ಹೌದು, ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಜ್ಞಾನೋಕ್ತಿ ಗ್ರಂಥ 1ನೇ ಅಧ್ಯಾಯ 4ನೇ ವಾಕ್ಯ. ಜ್ಞಾನೋಕ್ತಿ 1ನೇ ಅಧ್ಯಾಯ 4ನೇ ವಾಕ್ಯ. ಪ್ರಾವರ್ಬ್ಸ್ ಚಾಪ್ಟರ್ 1 ವರ್ಸ್ 4th ವರ್ಡ್. ಇಲ್ಲಿ ಓದುವುದಾದರೆ, ಇವು ಮೂಢರಿಗೆ ಜಾಣತನವನ್ನು, ಯವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುವವು. ಹೌದು ಪ್ರೇರೆ, ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಅವು ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ. ದೇವರ ನಿಯಮಗಳು ನೀತಿ, ಬುದ್ಧಿ, ವಿವೇಕ ನೀಡುತ್ತವೆ ಪ್ರೇರೆ. ಇವು ಮೂಢರಿಗೆ ಜಾಣತನವನ್ನು, ದೇವರ ನಿಯಮಗಳು ಮೂಢರಿಗೆ ಜಾಣತನವನ್ನು ನೀಡುತ್ತವೆ ಪ್ರೇರೆ. ಮತ್ತು ದೇವರ ಕಟ್ಟಳೆ, ನಿಯಮ, ವಾಕ್ಯ ಯವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುವವು. ಮೂಢರಿಗೆ ಜಾಣತನ, ಯವನಸ್ಥರಿಗೆ ಬುದ್ಧಿಯನ್ನು ಉಂಟು ಮಾಡುತ್ತವೆ ಪ್ರೇರೆ. ಯಾವು? ದೇವರ ನಿಯಮಗಳು, ದೇವರ ವಿವೇಕ ಆಗಿದೆ ಪ್ರೇರೆ. ದೇವರ ನಿಯಮ, ಕಟ್ಟಳೆ ಮೂಢರಿಗೆ ಜಾಣತನ, ಯವನಸ್ಥರಿಗೆ ತಿಳುವಳಿಕೆ, ಬುದ್ಧಿಯನ್ನು ಉಂಟು ಮಾಡುತ್ತವೆ. ನಾವು ಯೇಸು ಕ್ರಿಸ್ತ ಹೇಳಿದ್ದನ್ನು ನೋಡ್ತೇವೆ ಪ್ರೇರೆ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವವನು ಯಾರಿಗೆ ಸಮ ಆಗಿದ್ದಾನೆ ಎಂದು ಹೇಳುತ್ತೇನೆ ಬನ್ನಿರಿ ಎಂದು ಹೇಳಿ ಒಂದು ಬಂಡೆಯನ್ನು ತೋರಿಸಿ, ನನ್ನಲ್ಲಿ ವಾಕ್ಯ ಕೈಗೊಂಡು ನಡೆಯುವವನು, ನಾನು ಹೇಳಿದಂತೆ ಅವನು ಬಂಡೆಯ ಮೇಲೆ ಆಳವಾಗಿ ಅಗೆದು ಅಸ್ತಿವಾರ ಹಾಕಿ ತನ್ನ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಂತು, ಪ್ರವಾಹ ಬಂತು, 4 ಕಡೆಯಿಂದ ಆ ಗಾಳಿ ಬೀಸಿ ಆ ಮಳೆಯ ಪ್ರವಾಹದ ನೀರು ಮನೆಗೆ ಅಪ್ಪಳಿಸಿದಾಗ ಅದು ಬಂಡೆಯ ಮೇಲೆ ಅದರ ಅಸ್ತಿವಾರ ಕಟ್ಟಿರಲ್ಪಟ್ಟಿದ್ದರಿಂದ ಅದು ಬೀಳಲಿಲ್ಲ. ಹೌದು, ಆದರೆ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮಣ್ಣಿನ ಮೇಲೆ ಅಸ್ತಿವಾರವಿಲ್ಲದೆ ತನ್ನ ಮನೆಯನ್ನು ಕಟ್ಟಿಕೊಂಡು ಇರುವ ಬುದ್ಧಿಯನ್ನು ಹೋಲುತ್ತಾನೆ. ಮಳೆ ಬಂತು, ಪ್ರವಾಹ ಬಂತು, ಆ ಪ್ರವಾಹದ ನೀರು ಗಾಳಿ ಮೂಲಕ ಆ ಮನೆಗೆ ಬಡಿಯಿತು. ಅದು ಅಸ್ತಿವಾರ ಮಣ್ಣಿನ ಮೇಲೆ ಇದ್ದಿದ್ದರಿಂದ ಅಥವಾ ಅಸ್ತಿವಾರ ಇಲ್ಲದೆ ಮಣ್ಣಿನ ಮೇಲೆ ಕಟ್ಟಲ್ಪಟ್ಟಿದ್ದರಿಂದ ಅದು ದುಡುಮನೆ ಕಡ್ಕೊಂಡು ಬಿದ್ದು ಹೋಯಿತು. ಅದಕ್ಕಾದ ಪತನವು
ಅಗಾಧ ದೊಡ್ಡದು. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ. ಹೌದು ಪ್ರಿಯರೇ, ದೇವರ ನಿಯಮ, ದೇವರ ಕಟ್ಟಳೆ ನೀತಿಯುಳ್ಳವುಗಳಾಗಿ ಪ್ರಿಯರೇ. ದೇವರ ನಿಯಮ ಅಂದರೆ ಈಗ ಹೊಸ ಒಡಂಬಡಿಕೆ ಪ್ರಕಾರ ಯೇಸುವಿನ ವಾಕ್ಯ ಪ್ರಿಯರೇ. ಹೌದು, ದೇವರ ನಿಯಮ ಅಂದರೆ ದೇವರ ವಾಕ್ಯ. ದೇವರ ಕಟ್ಟಳೆ ಅಂದರೆ ದೇವರ ಆತ್ಮನ ನಡೆಸುವಿಕೆ. ಹೌದು, ಇವೆರಡು ಬುದ್ಧಿಹೀನರಿಗೆ ವಿವೇಕವನ್ನು, ಯೌವನಸ್ಥರಿಗೆ ಪಾಂಡಿತ್ಯವನ್ನು, ತಿಳುವಳಿಕೆಯನ್ನು ದಯಪಾಲಿಸ್ತಾ ಪ್ರೇರೆ. 5ನೇ ವಾಕ್ಯ, 1ನೇ ಜ್ಞಾನೋಕ್ತಿ 5ನೇ ವಾಕ್ಯ, ಜ್ಞಾನಿ ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು, ವಿವೇಕಿಯು ಮತ್ತಷ್ಟು ಉಚಿತ ಆಲೋಚನೆಯುಳ್ಳವನಾಗುವನು. ಹೌದು, ಇವು ಗಾದೆ, ಸಾಮತಿ, ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿವೆ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಹೌದು, ದೇವರ ನಿಯಮವು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ. ಮೂಢರಿಗೆ ಜಾಣತನವನ್ನು, ಯೌವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುತ್ತವೆ. ಜ್ಞಾನಿಯು ಇವುಗಳನ್ನು ಕೇಳಿ, ದೇವರ ನಿಯಮಗಳನ್ನು ಕೇಳಿ, ಜ್ಞಾನಿಯು ದೇವರ ವಾಕ್ಯವನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುತ್ತಾನಂತ ಪ್ರೇರೆ. ಮತ್ತು ವಿವೇಕ ಇದ್ದವರು ಕೇಳಿದರೆ ಮತ್ತಷ್ಟು ಉಚಿತ ಆಲೋಚನೆ ಉಳ್ಳವರಾಗುತ್ತಾರೆ. ಇವು ಗಂಟು ಪದಗಳನ್ನು, ಗಾದೆಗಳನ್ನು, ಸಾಮತಿಗಳನ್ನು ವಿವರಿಸುವುದಕ್ಕೆ, ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿದೆ. ಯಾವುದು? ದೇವರ ನಿಯಮ, ದೇವರ ವಾಕ್ಯ, ದೇವರ ಆತ್ಮನ ಮೂಲಕ ಬರೆಸಲ್ಪಟ್ಟಿದ್ದು. ಹೌದು ಪ್ರೇರೆ. ಮತ್ತು ದೇವರ ಭಯವೇ ಜ್ಞಾನಕ್ಕೆ ಮೂಲ, ತಿಳುವಳಿಕೆಗೆ ಮೂಲ. ಹೌದು, ಯೆಹೋವನ ನಿಯಮಗಳು ದೇವರ ಭಯವನ್ನು ತಿಳಿಯಪಡಿಸುತ್ತವೆ ಪ್ರೇರೆ, ದೇವರ ತಿಳುವಳಿಕೆಯನ್ನು ಉಂಟು ಮಾಡುತ್ತವೆ. ಮೂರ್ಖರಾದರೂ ಜ್ಞಾನವನ್ನು, ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಮೂರ್ಖರಾದರೆ ಅಂದರೆ ದೇವರನ್ನು ಇಷ್ಟಪಡದವರು ದೇವರ ನಿಯಮಗಳನ್ನು, ದೇವರ ವಿವೇಕವನ್ನು, ದೇವರ ವಾಕ್ಯವನ್ನು ಅಸಡ್ಡೆ ಮಾಡುತ್ತಾರೆ ಪ್ರೇರೆ, ಶಿಕ್ಷೆಯನ್ನು ಅಸಡ್ಡೆ ಮಾಡುತ್ತಾರೆ. ಹೌದು, ಅನೇಕರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರೇರೆ. ಯೇಸುವನ್ನು ವಿಶ್ವಾಸಿಸಲು, ಆತನೇ ಸತ್ಯ ದೇವರು, ನಿತ್ಯ ಜೀವನ ತಿಳಿದುಕೊಳ್ಳಲು ದೇವರ ನಿಯಮ ಯೇಸು ಆಗಿದ್ದಾನೆ. ದೇವರ ಬುದ್ಧಿ, ವಿವೇಕ, ಜ್ಞಾನ ಯೇಸು ಆಗಿದ್ದಾನೆ. ದೇವರ ಶಕ್ತಿ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರ ಪ್ರತಿರೂಪ ಯೇಸು ಕ್ರಿಸ್ತ ಆಗಿದ್ದಾನೆ. ಮತ್ತು ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ಆಹಾರ ಆಗಿದ್ದಾನೆ. ಹೌದು, ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ಹೌದು, ಆತ್ಮಕ್ಕೆ. ಹೌದು ಪ್ರೇರೆ, ಮನುಷ್ಯನ ಬದುಕುವುದು ಕೇವಲ ರೊಟ್ಟಿ ಆಹಾರ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ. ಹೌದು, ಅಂತ ಮಾತುಗಳು ಆಗಿವೆ ಪ್ರೇರೆ. ದೇವರು ಬರೆಸಿದ ವಾಕ್ಯ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ, ವಿಶೇಷವಾಗಿ ಹಳ ಒಡಂಬಡಿಕೆ ಕೂಡ ಹೊಸ ಒಡಂಬಡಿಕೆಗೆ ಪ್ರವಾದನೆಯಾಗಿದೆ ಪ್ರೇರೆ. ಭವಿಷ್ಯತ್ತು ಹೇಳುತ್ತಿದೆ, ಲೋಕದ ರಕ್ಷಕ ಬರಲು ಹೋಗುತ್ತಿದ್ದಾನೆ. ಕ್ರಿಸ್ತ ಪೂರ್ವ ಹಳೆ ಒಡಂಬಡಿಕೆ, ಕ್ರಿಸ್ತ ಶಕ ಹೊಸ ಒಡಂಬಡಿಕೆ. ಹೌದು, ಯೇಸು ಬರುತ್ತಿದ್ದಾನೆ, ಲೋಕ ರಕ್ಷಕ ಬರುತ್ತಿದ್ದಾನೆ. ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ದಿವ್ಯ ಕುರಿಮರಿ ಬರುತ್ತಿದ್ದಾನೆ. ದೇವರು ನಮ್ಮ ಪಾಪಗಳನ್ನೆಲ್ಲ ಆ ಕುರಿಮರಿಯ ಮೇಲೆ, ಮನುಷ್ಯನ ಕುಮಾರ ಅಂದರೆ ದೇವರ ಕುಮಾರ, ಮನುಷ್ಯ ಕುಮಾರ ಅಂದರೆ ಮನುಷ್ಯರಲ್ಲಿ ಮಕ್ಕಳೇ ಇಲ್ಲ ದೇವರಿಗೆ. ಹೌದು ಪ್ರೇರೆ, ಮೊದಲನೇ ಮಣ್ಣಿನಿಂದ ಮಾಡಲ್ಪಟ್ಟಿದ್ದ ದೇವರ ಪ್ರತಿರೂಪದಲ್ಲಿ ಮೊದಲನೇ ಮನುಷ್ಯ ಆದಾಮ ದೇವರ ಆಜ್ಞೆ ಮೀರಿ ತಿನ್ನಬಾರದೆಂದು ಹೇಳಿದ ಆ ಮರದ ಹಣ್ಣನ್ನು ತನ್ನ ಜೊತೆಯಲ್ಲಿ ಇರಲು ಕೊಟ್ಟ ಸ್ತ್ರೀಯ ಮಾತನ್ನು ಕೇಳಿ, ಹೆಂಡತಿ ಮಾತನ್ನು ಕೇಳಿ ಔಟ್ ಆದ ಪ್ರೇರೆ. ಇಂದಿಗೂ ಕೂಡ ನಾವು ಯೇಸುವನ್ನು ಸ್ವೀಕರಿಸ್ತಿದ್ದರೆ, ಯೇಸು ವಾಕ್ಯಗಳನ್ನು ಕೈಗೊಂಡು ನಡೆದೇ ನಾವು ಮದುವೆಯಾಗಲಿ, ಮಕ್ಕಳಾಗಲಿ, ಅಥವಾ ಕೆಲಸ ಆಗಲಿ, ಜೀವನದ ಮಾರ್ಗ ಜೋಡಣೆ ಮಾಡುವುದಾಗಲಿ ಇಲ್ಲದಿದ್ದರೆ ನಾವು ಇತರರ ಮಾತು ಕೇಳಿ ಮೋಸ ಹೋಗ್ತೇವೆ ಪ್ರೇರೆ, ನಾಶವಾಗುತ್ತೇವೆ, ದೇವರಿಂದ ದೂರ ಆಗುತ್ತೆ. ಅವರು ಯಾರಾದರಾಗಿರ್ಬೋದು. ಆದರೆ ದೇವರ ಬಳಿಯಿಂದ ಬಂದ ಒಬ್ಬಾತ ಯೇಸು ಕ್ರಿಸ್ತ ಪ್ರೇರೆ, ಪರಲೋಕದಿಂದ ಇಳಿದು ಬಂದಾತನೇ ಪರಲೋಕಕ್ಕೆ ಮಾರ್ಗವನ್ನು ಏರ್ಪಡಿಸಿದ್ದಾನೆ ಎಂದು ನಂಬುವವರು ನಿತ್ಯ ಜೀವನ ಹೊಂದಿದ್ದಾರೆ. ಹೌದು, ಮನುಷ್ಯಕುಮಾರನ, ದೇವಕುಮಾರನ ಸ್ವರ ಕೇಳುವ ಕಾಲ ಬರುತ್ತದೆ. ಹಾಗೆ ಕೇಳುವವರು ಸಮಾಧಿಯಿಂದ ಎದ್ದು ಹೊರಗಡೆ ಬರುವ ಕಾಲ ಬರುತ್ತೆ ಎಂದಿದ್ದಾನೆ. ಈಗಾಗಲೇ ಬಂದಿದೆ ಎಂದಿದ್ದಾನೆ ಪ್ರೇರೆ. ಅಂದರೆ ಯೇಸು ಕ್ರಿಸ್ತ ದೇವರ ಸ್ವರ ಆಗಿದ್ದಾನೆ ಪ್ರೇರೆ. ಆತ ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡು ದೇವರನ್ನು ಸಮೀಪಿಸಲು ಯಾರಿಗೆ ಸಾಧ್ಯವಿಲ್ಲ. ದೇವರೇ ತನ್ನ ಮಹಿಮೆಯೆಲ್ಲ ಬಿಟ್ಟು ಮನುಷ್ಯರಿಗೆ
ಎಷ್ಟು ಯಾವ ರೂಪದಲ್ಲಿ ಕಂಡ್ರೆ, ಎಷ್ಟು ಮಹಿಮೆಯಲ್ಲಿ ಕಂಡ್ರೆ ಅವರು ಬದುಕುಳಿಯಲು ಸಾಧ್ಯವೋ ಅಷ್ಟೇ ಮಹಿಮೆಯನ್ನು ತೆಗೆದುಕೊಂಡು ಬಂದಿದ್ದಾನೆ. ಹೌದು, ಆತನ ಸ್ವರವನ್ನು ಕೇಳಿದವರು ಸಮಾಧಿಯಿಂದ ಎದ್ದು ಹೊರಗಡೆ ಬರುವ ಕಾಲ ಬಂದಿದೆ ಎಂದಿದ್ದಾನೆ ಪ್ರಿಯರೇ. ನಾವು ಯೋಹಾನನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಹೌದು, ಯೇಸುವಿನ ಸ್ವರ ಕೇಳುವುದಾದರೆ ಅಂದರೆ ಇದು ನಾವು ಪವಿತ್ರ ಗ್ರಂಥ ಹೊಸ ಒಡಂಬಡಿಕೆ, ಮತ್ತಾಯ ಸುವಾರ್ತೆ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳ ಪ್ರಿಯರೇ. ಯೇಸುವಿನ ಜನನ, ಜೀವನ, ಸಾಧನೆ, ಬೋಧನೆ, ಯಾತನೆ, ಮರಣ, ಪುನರುತ್ಥಾನ, ಸ್ವರ್ಗಕ್ಕೆ ಹೋಗುವುದು ಮತ್ತೆ ಬರುವುದು ವಿಷಯ ಇದೆ ಪ್ರಿಯರೇ. ಅದು ನಾವು ಈ ವಿಷಯ ಕೇಳುವುದಾದರೆ ನಾವು ಯೇಸುವಲ್ಲಿ ವಿಶ್ವಾಸ ಇಡಲು ಸಹಾಯವಾಗುತ್ತದೆ ಪ್ರಿಯರೇ. ಕೇಳುವುದರಿಂದ ವಿಶ್ವಾಸ ಬರುತ್ತದೆ. ಆ ವಿಶ್ವಾಸ ಯೇಸುವಿನ ಕುರಿತು, ಜೀವನದ ಕುರಿತು, ಆತನ ಜೀವನ, ಜನನ, ಮರಣ, ಸಾಧನೆ ಕುರಿತು ಪ್ರಿಯರೇ. ಮತ್ತೆ ಪುನರಾಗಮಿಸಲು ಹೋಗುತ್ತಿದ್ದಾನೆ. ಹೌದು, ಕೇಳುವುದರಿಂದ ವಿಶ್ವಾಸ ಬರುತ್ತದೆ. ಆತನು ಲೋಕದಲ್ಲಿ ಇದ್ದನು ಪ್ರಿಯರೇ. ಲೋಕವು ಆತನನ್ನು ಅರಿತುಕೊಳ್ಳಲಿಲ್ಲ. ಹೌದು, ಆತನು ತನ್ನ ಸ್ವಜನರ ಬಳಿಗೆ ಬಂದ. ಅವರಲ್ಲಿ ಕೆಲವರು ಅನೇಕರು ಆತನನ್ನು ಸ್ವೀಕರಿಸಲಿಲ್ಲ. ಕೆಲವರು ಆತನನ್ನು ಸ್ವೀಕರಿಸಿದ್ದರು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಹೌದು ಪ್ರಿಯರೇ, ಹಿಂದಿಯೂ ಕೂಡ ಸ್ವಜನರೇ ಇದ್ದಾರೆ ವಿಶ್ವಾಸುವವರಲ್ಲಿ. ನಾವೇ ಪ್ರಥಮವಾಗಿ ಯೇಸುವಿನ ಸಭೆ ಅಥವಾ ನಾವು ಹುಟ್ಟಿದಾಗಲಿಂದ ಕ್ರೈಸ್ತರು, ನಮಗೆ ಬೈಬಲ್ ಎಲ್ಲ ಚೆನ್ನಾಗಿ ಗೊತ್ತಿದೆ ಅನ್ನೋರು ಕೂಡ ಅವರು ನಿಜವಾಗಿ ತಿಳಿದುಕೊಳ್ಳಬೇಕಾಗಿದ್ದು ಇನ್ನೂ ತಿಳಿದುಕೊಂಡಿಲ್ಲ ಪ್ರಿಯರೇ. ಹೌದು, ನಾವು ಇನ್ನೊಂದು ವಾಕ್ಯ ನೋಡೋದಾದರೆ, ದೇವರ ನಿಯಮ ನೀತಿಯುಳ್ಳವುಗಳಾಗಿಯೂ ಬುದ್ಧಿಹೀನರಿಗೆ ವಿವೇಕ ನೀಡುತ್ತವೆ ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ. ಮ್ಯಾಥ್ಯೂ ಗಾಸ್ಪಲ್ ಚಾಪ್ಟರ್ 11 ವರ್ಸ್ 25th ವರ್ಡ್. ಇಲ್ಲಿ ಓದುವುದಾದರೆ, ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ. ಪ್ರೇರೆ, ಆ ಸಮಯದಲ್ಲಿ ಅಂತ ಪ್ರೇರೆ, ಯಾವ ಸಮಯದಲ್ಲಿ? ಯೇಸು ನಂಬಿಕೆಯಿಲ್ಲದವರಿಗಾಗಿ ದುಃಖಪಟ್ಟು ಎಲ್ಲರನ್ನೂ ತನ್ನ ಹತ್ತಿರಕ್ಕೆ ಕರೆದ ಸಮಯದಲ್ಲಿ. ಕೆಲವರು ನಂಬುತ್ತಿರಲಿಲ್ಲ ಯೇಸುವನ್ನು. ಆತನು ಹೊಟ್ಟೆಬಾಕ, ಭ್ರಷ್ಟರ, ಪಾಪಿಷ್ಟರ ಗೆಳೆಯ ಮತ್ತು ಅನೇಕ ರೀತಿಯಲ್ಲಿ ಆತನನ್ನು ಹೇಳುತ್ತಿರುತ್ತಾರೆ. ಆದರೆ ಯೇಸು ಹೇಳುತ್ತಾನೆ ಅವರಿಗೆ, ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಎಂದು. ಹೌದು ಪ್ರಿಯರೇ, ಜ್ಞಾನ ಎಂದರೆ ದೇವರನ್ನು ಪ್ರೀತಿಸುವುದು. ಜ್ಞಾನ ಎಂದರೆ ದೇವರನ್ನು ಹುಡುಕುವುದು. ಜ್ಞಾನ ಎಂದರೆ ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ದ್ವೇಷ ಮಾಡುವುದು, ನಿತ್ಯ ಜೀವಕ್ಕಾಗಿ ಕಾಯ್ದಿಟ್ಟುಕೊಳ್ಳುವುದು. ಹೌದು, ಸ್ವಾರ್ಥವಾಗಿ ಜೀವಿಸದೆ, ಹೌದು, ತನ್ನನ್ನು ತಾನು ಪ್ರೀತಿಸಿಕೊಳ್ಳದೆ, ನಮಗಿಂತ ಹೆಚ್ಚಾಗಿ ನೆರೆಯವರೇ ಶ್ರೇಷ್ಠರೆಂದು ಪ್ರೀತಿಸುವುದೇ, ದೇವರ ಪ್ರತಿರೂಪವನ್ನು ಪ್ರೀತಿಸುವುದೇ. ಹೀಗೆ ಪ್ರಭು ಹೇಳುತ್ತಿದ್ದಾನೆ. ಈ ನಂಬಿಕೆಯಿಲ್ಲದವರಿಗೆ ದುಃಖಪಟ್ಟು ಎಲ್ಲರನ್ನು ತನ್ನ ಹತ್ತಿರಕ್ಕೆ ಕರೆದು ಹೇಳ್ತಿರ್ತಾನೆ ಪ್ರಿಯರೇ. ಏನಂದರೆ, ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೆ, ಮೇಧಾವಿಗಳಿಗೆ, ಬುದ್ಧಿವಂತರಿಗೆ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟಪಡಿಸಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ಪ್ರಿಯರೇ, ಯೇಸು ಹೇಳ್ತಿದ್ದಾನೆ, ನಿಜವಾದ ನೀತಿ, ನಿಯಮ, ಬುದ್ಧಿ, ವಿವೇಕ ಜ್ಞಾನಿಗಳಿಗೆ, ಬುದ್ಧಿವಂತರಿಗೆ ಇಲ್ಲ ಅಂತ ಪ್ರಿಯರೇ, ಮಕ್ಕಳಿಗೆ ಪ್ರಕಟಿಸಿದ್ದಾನೆಂದು ಯೇಸು ಹೇಳುತ್ತಿದ್ದಾನೆ. ನೀನು ಜ್ಞಾನಿಗಳಿಗೆ, ಬುದ್ಧಿವಂತರಿಗೆ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟಪಡಿಸಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಮತ್ತು ಸುವಾರ್ತೆ 11ನೇ ವಾಕ್ಯ 26ರಿಂದ 30ರವರೆಗೆ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ. ತಂದೆಯೇ ಹೊರತು ಮಗನನ್ನು ಇನ್ನಾವನು ತಿಳಿದವನಲ್ಲ, ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ, ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೂ ಮನಸ್ಸುಳ್ಳವನಾಗಿದ್ದನು ಅವನು ಆತನನ್ನು ತಿಳಿದವನಾಗಿದ್ದಾನೆ. ಹೌದ್ರಿ, ಇಲ್ಲಿ ಯೇಸು ಪ್ರಭು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮಾತುಗಳನ್ನು ಮರೆ ಮಾಡಿದ್ದಾನಂತ ಪ್ರಿಯರೇ. ಯಾವ ಮಾತುಗಳು? ಪರಲೋಕದ ಮಾತುಗಳು, ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯದ ಮಾತುಗಳು, ಆತ್ಮ ವಿವೇಚನೆಯಿಂದ ಮಾತ್ರ ತಿಳಿದುಕೊಳ್ಳೋ ಮಾತುಗಳು. ಜ್ಞಾನಿ ಬುದ್ಧಿವಂತರು ಎಂದು ಹೇಳಿಕೊಳ್ತಾರೆ ಪ್ರಿಯರೇ, ಅವರಿಗೆ ಮರೆ ಮಾಡಿದ್ದಾನಂತೆ, ಚಿಕ್ಕ ಮಕ್ಕಳಿಗೆ ಪ್ರಕಟಪಡಿಸಿದ್ದಾನಂತೆ. ಏನಂದರೆ, ತಂದೆ ಹೀಗೆ ಮಾಡುವುದು ಒಳ್ಳೆಯದನ್ನು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆ ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ. ತಂದೆಯ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ. ಯೇಸು ಕ್ರಿಸ್ತ ಯಾರೆಂದು ತಂದೆಯೇ ಅರಿತುಕೊಂಡಿದ್ದಾನಂತ ಪ್ರಿಯರೇ.
ಹೌದು, ಆದ್ದರಿಂದ ಯೇಸು ಹೇಳ್ತಿದ್ದಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ಪ್ರವೇಶ ಆಗುವುದಿಲ್ಲ, ಸೇರುವುದಿಲ್ಲ. ಸ್ವರ್ಗದಲ್ಲಿರುವ ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ಇಷ್ಟದಂತೆ ನಡೆಯುವವರೇ ಅದರಲ್ಲಿ ಸೇರುತ್ತಾನೆ. ಅದು ಪ್ರೇರೆ. ಆದ್ದರಿಂದ ನನ್ನ ತಂದೆ ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ. ತಂದೆಯೇ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ, ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ. ನೋಡ್ರಿ, ತಂದೆಯನ್ನು ಕೂಡ ಮಗನೇ ತಿಳಿದಾನಂತ, ಮಗನನ್ನು ತಂದೆಯೇ ತಿಳಿದಾನಂತ. ಯೇಸುವಿನ ದೀಕ್ಷಾಸ್ಥಾನದಲ್ಲಿ ಕೂಡ ಈ ಸ್ನಾನಿಕ ಯೋಹಾನ ಯೇಸುವಿಗೆ ದೀಕ್ಷಾವನ್ನು ಕೊಡುತ್ತಲೇ ನೀರಿನಿಂದ ಮೇಲಕ್ಕೆ ಬರುತ್ತಲೇ ಪಾರಿವಾಳ, ದೇವರಾತ್ಮ ಪಾರಿವಾಳ ರೂಪದಲ್ಲಿ ಆಕಾಶ ಒಡೆದು ದೇವರಾತ್ಮ ಪಾರಿವಾಳ ರೂಪದಲ್ಲಿ ಇಳಿದು ಬಂದಾಗ ಕೂಡ ತಂದೆಯಾದ ದೇವರ ಸ್ವರ ಗುಡುಗಿನಂತೆ ಧ್ವನಿಸುತ್ತದೆ. ಏನೆಂದು, ಈತನು ನನ್ನ ಪ್ರಿಯ ಕುಮಾರನು, ಈತನನ್ನು ಮೆಚ್ಚಿದ್ದೇನೆ, ಈತನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ, ಈತನ ಮಾತಿಗೆ ಕಿವಿಗೊಡಿರಿ. ಹೌದು, ಹೀಗೆ ತಂದೆ ಮಗನನ್ನು ಅರಿತಿದ್ದಾನೆ. ಏನೆಂದು, ಈತನನ್ನು ಮೆಚ್ಚಿದ್ದೇನೆ. ಹೌದು, ದೇವರು ತನ್ನ ಪ್ರಿಯಕುಮಾರ ಯೇಸುವನ್ನು ಮೆಚ್ಚಿದ್ದರಿಂದ ಆತನ ಮಾತು ಕೇಳಬೇಕಾಗಿತ್ತು ಪ್ರೇರೆ. ಹೌದು, ಮತ್ತು ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರು ಸ್ವರ್ಗದಲ್ಲಿ ಸೇರುವುದಿಲ್ಲ, ಸ್ವರ್ಗದಲ್ಲಿರುವ ತಂದೆ ಚಿತ್ತ ನೆರವೇರಿಸುವವರೇ ಸ್ವರ್ಗದಲ್ಲಿ ಸೇರುತ್ತಾರೆ ಎಂದು ಯೇಸು ಹೇಳಿದ್ದರಿಂದ ತಂದೆಯನ್ನು ವಿಶ್ವಾಸಬೇಕಾಗಿದೆ. ಹೀಗೆ ತಂದೆ ಯೇಸುವಿನ ಮಾತು ಕೇಳಿರಿ ಎಂದಿದ್ದರಿಂದ ಯೇಸುವಿನ ಮಾತು ಕೇಳಬೇಕು ಪ್ರೇರೆ. ಯೇಸು ತಂದೆ ಚಿತ್ತಂತೆ ನೆರವೇರಿಸುವ ಸ್ವರ್ಗದಲ್ಲಿ ಸೇರುತ್ತಾನೆ ಎಂದಿದ್ದರಿಂದ ಯೇಸು ನಾಮದಲ್ಲೇ ತಂದೆ ಚಿತ್ತ ನೆರವೇರಿಸಬೇಕಾಗಿದೆ. ಹೌದು, ತಂದೆ ಚಿತ್ತ ಏನಂದರೆ, ನನಗೆ ಕೊಟ್ಟ ಈ ಚಿಕ್ಕವರಲ್ಲಿ ಒಬ್ಬನು ಕಳೆದು ಹೋಗಬಾರದು, ನರಕಕ್ಕೆ ಹೋಗಬಾರದು, ಸೈತಾನ ಇವರನ್ನು ಕದಿಯಬಾರದು, ಸಾಯಿಸಬಾರದು, ಈ ಚಿಕ್ಕವರಲ್ಲಿ ಒಬ್ಬನು ನಾಶವಾಗಬಾರದು ಎಂಬುದೇ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತ. ಹೌದು, ಹೀಗೆ ತಂದೆ ಎಲ್ಲವನ್ನೂ ಯೇಸುವಿಗೆ ಒಪ್ಪಿಸಿದ್ದಾನಂತ ಪ್ರೇರೆ. ತಂದೆ ಹೊರತು ಇನ್ನಾವ ಮಗನನ್ನು ತಿಳಿದಿಲ್ಲ, ಮಗನೇ ಹೊರತು ಇನ್ನಾವ ತಂದೆಯನ್ನು ತಿಳಿದಿಲ್ಲ. ತಂದೆ ಮಗನನ್ನು ಅರಿತುಕೊಂಡಿದ್ದಾನೆ, ಮಗ ತಂದೆಯನ್ನು ಅರಿತುಕೊಂಡಿದ್ದಾನೆ. ಇದನ್ನು ವಿಶ್ವಾಸುವವನು ನಿತ್ಯ ಜೀವನ ಪಡೆಯುತ್ತಾನೆ ಪ್ರೇರೆ. ತಂದೆಯನ್ನು ಮಗನನ್ನು ಅರಿತುಕೊಳ್ಬೇಕಾದ್ರೆ ನಾವು ಪರಿಶುದ್ಧ ಆತ್ಮನ ಸಂಪೂರ್ಣ ಅಭಿಷೇಕದೊಳಗೆ ಪ್ರವೇಶ ಆಗಬೇಕಾಗಿದೆ. ಹೌದು, ಸಂಪೂರ್ಣ ವರ ಫಲ ಆಯುಧಗಳು. ನಾವು ಕುರಿತ 1ನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 8ನೇ ವಾಕ್ಯವನ್ನು ಓದುತ್ತೇವೆ ಪ್ರೇರೆ. ದೇವರ ಆತ್ಮನು ಕೊಡುವ ವರಗಳು, ಎಲ್ಲ ಮನುಷ್ಯರ ಒಳಿತಿಗಾಗಿ ಕೊಡಲಾಗುವ ದೇವರ ಆತ್ಮ ವರ ಮತ್ತು ಫಲಗಳು. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ದೇವರ ಆತ್ಮನಿಂದ ಉಂಟಾಗುವ ಫಲಗಳು ಹೌದು ಪ್ರೇರೆ. ಮತ್ತು ಎಫೆಸ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಿಂದ ಇರುತ್ತದೆ ಪ್ರೇರೆ. ದೇವರು ಕೊಡುವ ಶಸ್ತ್ರಾಸ್ತ್ರಗಳು. ಕಟ್ಟ ಕಡೆಯ ದಿನದಲ್ಲಿ ಸೈತಾನನೊಂದಿಗೆ ನಡೆಯಲಾಗುವ ಆ ಕಠಿಣ ಯುದ್ಧದಲ್ಲಿ ಜಯಶೀಲರಾಗಿ ನಿಲ್ಲುವಂತೆ ನಾವು ದೇವರ ಶಕ್ತಿಯಲ್ಲಿ, ಅತ್ಯಧಿಕವಾದ ಶಕ್ತಿಯಲ್ಲಿ ಆಶ್ರಯ ಪಡೆಯಬೇಕಾಗಿತ್ತು ಪ್ರೇರೆ. ಹೀಗೆ ದೇವರ ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿ ಮಕ್ಕಳಿಗೆ ಪ್ರಕಟ ಮಾಡಿದ್ದಾನೆ ಪ್ರೇರೆ. ದೇವರ ವರಗಳು, ದೇವರ ಫಲಗಳು, ದೇವರ ಆಯುಧಗಳು. ಹೌದು, ತಂದೆ ಯಾರೆಂದು ಮಕ್ಕಳಿಗೆ ಪ್ರಕಟ ಮಾಡಿದ್ದಾನೆ, ತಂದೆ ಮಗನು ಯಾರೆಂದು ಬಾಲಕರಿಗೆ ಪ್ರಕಟ ಮಾಡಿದ್ದಾನೆ. ನೀವು ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯ ಸೇರುವುದೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಯೇಸು ಹೇಳಿದ್ದಾನೆ. ಹೌದು, ಮತ್ತು ನಿಮ್ಮಲ್ಲಿ ಯಾರು ಶ್ರೇಷ್ಠರೆಂದರೆ, ಯಾರು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ದೊಡ್ಡವನು. ಹೌದು ಪ್ರೇರೆ. ಹೀಗೆ ಬಾಲಕರಿಗೆ ಪ್ರಕಟಪಡಿಸಿದ ಪ್ರೇರೆ. ತಂದೆ ಯಾರೆಂದು ಯೇಸುವಿಗೆ ಗೊತ್ತು, ಯೇಸು ಯಾರೆಂದು ತಂದೆಗೆ ಗೊತ್ತು. ಮತ್ತು ಯೇಸು ಕ್ರಿಸ್ತನು ತಂದೆಯನ್ನು ಯಾರಿಗೆ ಪ್ರಕಟಪಡಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ. ಯಾವಾಗ ತಂದೆ ಕುಮಾರ ದೇವರೇ ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆಂದು ದೇವರ ಪ್ರತಿರೂಪ, ದೇವರ ಚಿತ್ತ ಯೇಸುವೇ ಆಗಿದ್ದಾನೆಂದು ವಿಶ್ವಾಸಿಸ್ತರೋ ಆಗ ತಂದೆಯ ಮಾತು ಕೇಳಿದಂತೆ ಪ್ರೇರೆ. ಯಾವಾಗ ತಂದೆ ಮಾತನ್ನು ಕೇಳ್ತೇವೋ ಆಗ ಮಗನು ಯಾರೆಂದು ತಿಳಿಸುತ್ತಾನೆ. ಮಗನು ಯಾರೆಂದು ತಿಳಿದುಕೊಂಡಾಗ ಆ ಮಗನು ತಂದೆ ಯಾರೆಂದು ಪ್ರಕಟಿಸುವುದಕ್ಕೆ ಮನಸ್ಸು ಮಾಡಿ ತಂದೆಯನ್ನು ಮಗನು ನಮಗೆ ತಿಳಿಯಪಡಿಸುತ್ತಾನೆ. ಪ್ರೇರೆ. ಹೀಗೆ ನಮ್ಮನ್ನು ನಂಬಿಗಸ್ತರನ್ನಾಗಿ ಆನಂದ ತುಂಬಿದವರನ್ನಾಗಿ ನಮ್ಮನ್ನು ಮಾರ್ಪಡಿಸುತ್ತಾನೆ ಪ್ರೇರೆ. ಹೀಗೆ ದೇವರ ನೀತಿ ನಿಯಮಗಳನ್ನು ಕೈಗೊಂಡು ನಡೆಯುವಂತೆ, ಬುದ್ಧಿವಂತರಾಗುವಂತೆ, ವಿವೇಕಿಗಳಾಗುವಂತೆ, ನಿಜವಾದ ದ್ರಾಕ್ಷ ಬೆಳೆಯಾದ ಯೇಸುವೆನೆಂಬ ಆ ದ್ರಾಕ್ಷ ಬೆಳೆಯಲ್ಲಿ ಕವಲು ಬೆಳೆಗಳಾಗಿ 100ಕ್ಕೆ 100 ಫಲ ಕೊಡುವಂತೆ
ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ನಮ್ಮನ್ನು ಏರ್ಪಡಿಸುತ್ತಾನೆ ಪ್ರೇರೆ. ಆತನೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಾವು ಆತನನ್ನು ಆರಿಸಿಕೊಳ್ಳಲಿಲ್ಲ ಎಂಬ ವಾಕ್ಯ ಪ್ರಭುವೇ ನೆರವೇರಿಸುತ್ತಾನೆ. ಮತ್ತು ನಾವು ಮತ್ತಾಯ ಸುವಾರ್ತೆ 28 ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 28 ವರ್ಸ್ 18th ವರ್ಡ್ 28ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಓದುವುದಾದರೆ ಅಲ್ಲಿ ಪ್ರಭು ಹೇಳ್ತಿದ್ದಾನೆ ಪ್ರೇರೆ, ಕಡೆಯದಾಗಿ ಶಿಷ್ಯರಿಗೆ ಆ ಮಾತುಗಳು ಆಜ್ಞೆ ಕೊಡುತ್ತಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳುತ್ತಾನೆ ಪ್ರಭು ಯೇಸು. ಅದು ಪ್ರಿಯರೇ, ಇಂದಿಯೂ ಕೂಡ ನಾವು ಸರ್ವ ಅಧಿಕಾರವುಳ್ಳ ಪರಲೋಕ ಸ್ವರ್ಗ ಭೂಮಿಯಲ್ಲಿ ಎಲ್ಲ ಅಧಿಕಾರವುಳ್ಳ ಯೇಸುವನ್ನೇ ವಿಶ್ವಾಸಿಸಬೇಕಾಗಿದೆ ಪ್ರಿಯರೇ. ಮತ್ತು ವಿಶ್ವಾಸದ ಪ್ರತಿಫಲ ಪರಿಶುದ್ಧಾತ್ಮನ ವಾಗ್ದಾನ ಪ್ರಿಯರೇ. ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ ನಾನೇ ನಿಮಗೆ ಕಳಿಸಿಕೊಡುತ್ತೇನೆ, ಯೆರೂಸಲೇಮಿನಲ್ಲಿ ಕಾದುಕೊಂಡಿರಿ. ಆ ಪರಲೋಕದಿಂದ ಇಳಿದು ಬರುವ ಶಕ್ತಿಯಿಂದ ನೀವು ಭೂಷಿತರಾದಾಗ ನೀವು ಬಲ ಹೊಂದುವಿರಿ. ಜೆರುಸಲೇಮ್, ಜುದೆಯ, ಸಮಾರ್ಯ, ಲೋಕದ ಕಟ್ಟಕಡೆಯವರೆಗೆ ನನಗೆ ಸಾಕ್ಷಿಯಾಗುತ್ತೀರಿ. ಅಷ್ಟೇ ಅಲ್ಲ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಬೇಕು. ತಂದೆ, ಮಗನ, ಪರಿಶುದ್ಧಾತ್ಮ ಹೆಸರಿನಲ್ಲಿ ವಿಶ್ವಾಸವರಿಗೆ ದೀಕ್ಷಾನ ಮಾಡಬೇಕು. ವಿಶ್ವಾಸದೆ ಹೋಗುವವರು ದಂಡನೆಗೆ ಒಳಗಾಗುತ್ತಾರೆ. ಮತ್ತು ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳಿರಿ ಮತ್ತು ಕಾಪಾಡಿಕೊಳ್ಳುವಂತೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವವರಿಗೆ ಬೋಧಿಸಿರಿ. ನೋಡಿರಿ, ಯುಗದ ಸಮಾಪ್ತಿವರೆಗೂ ಪ್ರಭುವಿನ ಆಜ್ಞೆ ಕಾಪಾಡಿಕೊಳ್ಳುವ ದೇವರ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರೊಂದಿಗೆ ಪ್ರಭು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸಗಳು ಇರುತ್ತಾನೆಂದು ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಇಂದಿಗೂ ದೇವರ ಕುಮಾರ, ದೇವರ ಪ್ರತಿರೂಪ, ಶಾಂತಿಯ ಅರಸ, ಲೋಕದ ಬೆಳಕು, ನಮ್ಮ ನಿಜವಾದ ಆಹಾರ ಆಗಿರುವ ಯೇಸುವಿನ ವಿಶ್ವಾಸವು ನಿನ್ನೊಂದಿಗೆ ಪ್ರಭು ಇದ್ದಾನೆ ಪ್ರಿಯರೇ. ಮತ್ತು ಪ್ರಭು ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಾದರೆ ಪ್ರಭುವಿನ ನಿಯಮಗಳು ನಮಗೆ ಬುದ್ಧಿ ನೀಡುತ್ತವೆ, ವಿವೇಕ ನೀಡುತ್ತವೆ ಪ್ರಿಯರೇ. ಪರಿಶುದ್ಧಾತ್ಮನ ನಿಯಮ ಪಾಪ ಮರಣಗಳಿಂದ ಬಿಡಿಸಿ ನಮ್ಮನ್ನು ಕಾಯ್ದು ಕಾಪಾಡುತ್ತದೆ. ಹೌದು, ಕೊನೆಯ ವಾಕ್ಯ ಓದಿ ಮುಕ್ತಾಯ ಮಾಡಿಕೊಂಡು ಪ್ರಿಯರೇ. ಕೊರಿಂಥ 1ನೇ ಪತ್ರಿಕೆ 27ನೇ ಅಧ್ಯಾಯ, ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 27ನೇ ವಾಕ್ಯ. ಕೊರಿಂಥಿಯನ್ಸ್ ಚಾಪ್ಟರ್ 1, 1 ಕೊರಿಂಥಿಯನ್ಸ್ ಚಾಪ್ಟರ್ 1 ವರ್ಸ್ 27th ವರ್ಡ್ ಇಲ್ಲಿ ಓದುವುದಾದರೆ, ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ದೇವರು ಬುದ್ಧಿಹೀನರನ್ನು ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸಿಕೊಳ್ಳಲು ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನಂತ ಪ್ರಿಯರೇ. ದೇವರು ಬಲಿಷ್ಠರನ್ನು ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಹೌದು, ಯೇಸುವನ್ನು ವಿಶ್ವಾಸುವರೆಲ್ಲರೂ ಜ್ಞಾನಿಗಳಲ್ಲ ಪ್ರಿಯರೇ. ಯೇಸುವನ್ನು ವಿಶ್ವಾಸುವರೆಲ್ಲರೂ ಬಲಿಷ್ಠರಲ್ಲ. ಆದರೆ ಯೇಸುವನ್ನು ವಿಶ್ವಾಸಿದ ನಂತರ ಮೇಧಾವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ದೊಡ್ಡ ಜ್ಞಾನ, ದೈವ ಜ್ಞಾನವುಳ್ಳವರಾಗುತ್ತಾರೆ ಪ್ರಿಯರೇ. ಹೌದು, ಮಹಿಮೆ, ಬೆಳಕಿನ ಜ್ಞಾನ, ಹೌದು, ಮರಣ ಗೆದ್ದ ಜ್ಞಾನ ಮತ್ತು ಬೆಳಕಿನ ಜ್ಞಾನ ಪ್ರಿಯರೇ. ಹೌದು, ಆ ಜ್ಞಾನಕ್ಕೆ ಮಿತಿ ಇಲ್ಲ. ಹೌದು, ಸಮುದ್ರದಲ್ಲಿ ನೀರು ಹೇಗೋ ಭೂಮಿಯಲ್ಲೆಲ್ಲ ದೇವರ ಜ್ಞಾನ ಹಾಗೆ ತುಂಬಿಕೊಂಡಿದೆ. ಆ ಜ್ಞಾನ ಪ್ರಿಯರೇ, ದೇವರ ಜ್ಞಾನವು ತನ್ನ ಕೆಲಸಗಳಿಂದಲೇ ತೋರ್ಪಡಿಸುತ್ತದೆ ನಿಜವಾದ ಜ್ಞಾನ ಎಂದು. ಆ ಜ್ಞಾನ ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಜ್ಞಾನ ದಯಪಾಲಿಸಿದ್ದಾನೆ. ಹೌದು ಪ್ರಿಯರೇ, ದೇವರು ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಳ್ಳುತ್ತಾನೆ. ಈ ಲೋಕದ ಜ್ಞಾನಿಗಳನ್ನು ನಾಚಿಕೆಪಡಿಸಲು ದೇವರು ಬಲಹೀನರನ್ನು ಆರಿಸಿಕೊಳ್ಳುತ್ತಾನೆ ಪ್ರಿಯರೇ, ಈ ಲೋಕದ ಬಲಿಷ್ಠರನ್ನು ನಾಚಿಕೆಪಡಿಸಲು. ಹೌದು, ಇದ ಕಾರಣ ನಾವು ದೇವರ ಜ್ಞಾನ ಕೇಳಬೇಕಾದ ಪ್ರಿಯರೇ, ವಾಕ್ಯ ಜ್ಞಾನ ಮತ್ತು ದೇವರ ಬಲ, ಪರಿಶುದ್ಧಾತ್ಮನ ಬಲ ಕೇಳಬೇಕಾಗಿದೆ. ಅಂಥ ಪರಿಶುದ್ಧ ವಾಕ್ಯ ಜ್ಞಾನ, ಪರಿಶುದ್ಧ ಆತ್ಮನ ಪರಲೋಕದಿಂದ ಇಳಿದು ಬರುವ ಶಕ್ತಿ, ವ್ಯಕ್ತಿ, ಪರಿಶುದ್ಧಾತ್ಮನ ಸಂಪೂರ್ಣ ಅಭಿಷೇಕ, ವರಫಲ ಆಯ್ದ ದೇವರ ನಿಯಮಗಳನ್ನು ಕೈಗೊಂಡು ನಡೆಯುವಂತೆ ಮಾಡುವ ವಾಕ್ಯ
ಬುದ್ಧಿಯನ್ನು ನೀಡುವ ವಿವೇಕದ ಪರಿಶುದ್ಧಾತ್ಮ ನಮ್ಮೆಲ್ಲರಿಗೆ ಪ್ರಭು ದಯ ಪಾಲಿಸಲಿ ವಾಕ್ಯದ ಮುಖಾಂತರ. ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಜೀವ ಸ್ವರೂಪನೇ, ಆತ್ಮಸ್ವರೂಪನೇ, ಸದಾ ನಮ್ಮೊಂದಿಗೆ ಇರುವಾತನೇ, ಪ್ರಭುವೇ, ನಿಮ್ಮ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಾದ ನಮಗೆ ವಿವೇಕಪ್ರದವಾಗಿವೆ. ದೇವ, ಅನುದಿನವೂ ನಿಮ್ಮ ನಿಯಮಗಳನ್ನು ಧ್ಯಾನಿಸುವಂತೆ, ನೀತಿಯಿಂದ ಜೀವಿಸುವಂತೆ, ನೀತಿವಂತರಾಗುವಂತೆ, ಇನ್ನೂ ನೀತಿಯನ್ನು ಅನುಸರಿಸುವಂತೆ ಅನುಗ್ರಹಿಸಿರಿ. ಮತ್ತು ಇನ್ನೂ ಬುದ್ಧಿಯಲ್ಲಿ, ಇನ್ನೂ ವಿವೇಕದಲ್ಲಿ ಮುಂದುವರಿಯುವಂತೆ ಅನುಗ್ರಹಿಸಿರಿ. ಇವು ಬೇಗನೆ ಬರುತ್ತಿದ್ದೀರಿ. ಪರಿಶುದ್ಧನು ಇನ್ನೂ ಪರಿಶುದ್ಧತೆಯನ್ನು, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ದುಷ್ಟನು ಇನ್ನೂ ದುಷ್ಟತನವನ್ನು, ಅಪವಿತ್ರನು ಇನ್ನೂ ತನ್ನನ್ನು ಅಪವಿತ್ರ ಮಾಡಿಕೊಳ್ಳಲಿ. ಇವು ಬೇಗನೆ ಬರುತ್ತಿದ್ದೇನೆ. ಪ್ರತಿಯೊಬ್ಬನು ಕೊಡಬೇಕಾದ ಆ ಫಲ ನನ್ನ ಕೈಯಲ್ಲಿದೆ. ಹೌದು ಪ್ರಭುವೇ, ನಾವು ದಂಡನೆಗೆ ಒಳಗಾಗದಂತೆ ಹಿಂದೆ ನಿಮ್ಮನ್ನು ವಿಶ್ವಾಸಿ ಯೇಸುವೆ, ನೀವೇ ಸತ್ಯ ದೇವರ ನಿತ್ಯ ಜೀವವು, ನೀವೇ ದೇವರ ಜ್ಞಾನವು, ನಿಜವಾದ ಜ್ಞಾನವು, ನಿಜವಾದ ಜೀವನ, ನಿಜವಾದ ಬೆಳಕು, ಹೌದು ನಿಜವಾದ ಆನಂದ, ನಿಜವಾದ ಮಾರ್ಗ, ನಿತ್ಯತ್ವಕ್ಕೆ, ಮುಕ್ತಿಗೆ, ಪರಲೋಕ ಪ್ರವೇಶಕ್ಕೆ, ಸ್ವರ್ಗಕ್ಕೆ ಎಂದು ವಿಶ್ವಾಸಲು ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಳಿಗೂ ಸೇವಕ ವಿಶ್ವಾಸಿ ಪ್ರಜೆಗಳಿಗೆ ಅನುಗ್ರಹಿಸಿರಿ ತಂದೆ. ಆಶೀರ್ವದಿಸಿರಿ, ಸ್ವಸ್ಥ ಮಾಡಿರಿ ಅವರ ದೇಹವನ್ನು, ಆತ್ಮ, ಮನಸ್ಸನ್ನು, ಎಲುಬು ಮಾಂಸದಲ್ಲಿರುವ ಎಲ್ಲ ಕತ್ತಲನ್ನು ಹೋಗಲಾಡಿಸುವ ನಿಮ್ಮ ವಾಕ್ಯದಿಂದ ಮುಟ್ಟಿರಿ ಪ್ರಭುವೆ. ನಿಮಗೆ ಅಸಾಧ್ಯವಾದ ಯಾವುದಿಲ್ಲ. ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಮಾರ್ತಳಿಗೆ ಹೇಳಿದಂತೆ ಪ್ರಭುವೆ, ನಾವು ನಂಬಿ ನಮ್ಮ ಜೀವನದ ಎಲ್ಲ ಭಾಗಗಳನ್ನು ಸಮೃದ್ಧಿ ಜೀವದಿಂದ ತುಂಬಿಸಿಕೊಳ್ಳಲು ಪರಾಕ್ರಮ ದೇವರೇ, ನಿಮ್ಮನ್ನು ವಿಶ್ವಾಸುವವರು, ನಿಮ್ಮನ್ನು ಅರಿತವರು ದೊಡ್ಡ ಕಾರ್ಯಗಳನ್ನು ಮಾಡುವರು ಎನ್ನುವ ಮಾರ್ಗ ಸತ್ಯ ಜೀವದೊಳಗೆ ನಮ್ಮೆಲ್ಲರೂ ನಡೆಸುತ್ತಾ ಸೈತಾನನನ್ನು ಶೀಘ್ರವಾಗಿ ಶಾಂತಿದಾಯಕ ದೇವರು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ನಿಮ್ಮ ಮಕ್ಕಳಿಗೆ ದೊಡ್ಡ ಬೆಳಕಿನ ಅಗ್ನಿಯ ಆಶೀರ್ವಾದ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್ ಆಮೇನ್. Thank you Father, thank you Jesus Christ, thank you Holy Ghost, fire, living water, flow. ಆಮೇನ್. ಅದು ಪ್ರೇರೆ, ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ. ಅದು ಪ್ರೇರೆ, ವಿವೇಕ ನೀಡುತ್ತವೆ ಅಂತ ನೀತಿ, ವಿವೇಕದ ಆತ್ಮ, ಹೃದಯ, ಮನಸ್ಸು, ಸ್ವಭಾವ ಪ್ರಭು ವಾಕ್ಯದ ಮುಖಾಂತರ ನಿತ್ಯ ಜೀವದೊಂದಿಗೆ ದಯಪಾಲಿಸಲಿ. ಅಭಿಷೇಕದೊಂದಿಗೆ ದುಷ್ಟನೋಗ ಮುರಿಯುವುದರ ಕೃಪೆಯೊಂದಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೇನ್. ಪ್ರೀತಿ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ಅನ್ಯೋನ್ಯ ಸಹವಾಸ, ಸನ್ನಿಧಿ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ ನಿಮ್ಮೊಂದಿಗೂ, ನಿಮ್ಮ ಸಭೆಯೊಂದಿಗೂ, ನಿಮ್ಮ ಸಹವಾಸದೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣ, ನಿಮ್ಮ ಕುಟುಂಬ, ನಿಮ್ಮ ವಿಶ್ವಾಸ, ಪ್ರಾರ್ಥನಾ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೆ ನಿತ್ಯಕ್ಕೂ ದೇವರ ನೀತಿ, ವಿವೇಕ, ಆತ್ಮ ನಿಮ್ಮೊಂದಿಗಿರಲಿ. ಜಯದೊಂದಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಮಹೋನ್ನತನೇ, ನಿನ್ನ ಕೃಪೆಯಲ್ಲಿ ನಾನು ನಿವಸಿಸುವುದು ನನ್ನ ಜೀವಿತ ಧನ್ಯತೆಯಾಗಿದೆ. ಮಹೋನ್ನತನೇ, ನಿನ್ನ ಕೃಪೆಯಲ್ಲಿ ನಾವೆಲ್ಲ ನಿವಸಿಸುವುದು ನಮ್ಮ ಜೀವಿತ